ವಾಮದೇವ ಮುಖೋದ್ಭೂತಂ ನಂದಿ ಗೋತ್ರಾದಿನಾಯಕಂ ವೃಷ್ಟಿಸೂತ್ರ ಕೃತೋ ವಂದೇ ಮರುಳಾರಾಧ್ಯಂ ಜಗದ್ಗುರುಂ ಸದ್ಧರ್ಮ ಮುದ್ದರೀಕರ್ತುಂ ಬದ್ಧೋತ್ಸಾಹ ಸದೈವ ಯಃ ಸಿದ್ಧ ಸಂಗ ಮಣಿಸೋಯಂ ಸಿದ್ಧಲಿಂಗೋ ಜಗದ್ಗುರು. ಆದಿ ಜಗದ್ಗುರು ಪಂಚಾಚಾರ್ಯರನ್ನ ಉಜ್ಜಯಿನಿ ಸದ್ಧರ್ಮ ಪೀಠದ ಜಗದ್ಗುರು ಪರಂಪರೆಯನ್ನ ಜಗನ್ಮಾತೆ ಗೌರಿ ದೇವಿಯನ್ನ ಮಹಾತಪಸ್ವಿ ಲಿಂಗೈಕ್ಯ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳವರನ್ನ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಸ್ಮರಣೆ ಮಾಡ್ತಾ ಬಳ್ಳಾರಿ ಮಹಾನಗರದಲ್ಲಿ ಜರುಗುತ್ತಿರುವ ಲಿಂಗೈಕ್ಯ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳವರ 90ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಪೂರ್ವಭಾವಿಯಾಗಿ ನಡೆದುಕೊಂಡು ಬಂದಿರುವಂತಹ ಆ ಮಹಾಸನ್ನಿಧಿಯವರ ಪುರಾಣ ಪ್ರವಚನದ ಸಮಾರೋಪ ಸಮಾರಂಭದ ಈ ವೇದಿಕೆಯಲ್ಲಿ ಸಮ್ಮುಖವನ್ನು ವಹಿಸಿರುವ ಶಿವಯೋಗಿ ಸ್ವರೂಪರಾದ ಹರಗಿನ ಡೋಣಿ ಪಂಚವಣ್ಣಿಗೆ ಮಠದ ಶಟಸ್ಥಲ ಬ್ರಹ್ಮಿ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಶ್ರೀಗಳವರ ಕಳೆದ 10 ದಿನಗಳಿಂದ ಅಜ್ಜನ ಪುರಾಣ ಪ್ರವಚನವನ್ನ ಅತ್ಯಂತ ಸರಳವಾಗಿ ಮನೋಜ್ಞವಾಗಿ ಸೋದಾಹರಣೆಗಳಿಂದ ನಿಮ್ಮೆಲ್ಲರ ಮನಸ್ಸಿಗೆ ಭಕ್ತಿಯ ಪ್ರಸಾದವನ್ನ ನೆತ್ತಿಗೆ ಉಣಬಡಿಸಿರುವಂತಹ ಈ ನಾಡಿನ ಖ್ಯಾತ ಪ್ರವಚನಕಾರರಾದ ವೇದಮೂರ್ತಿ ಪಂಡಿತ ಶಶಿಧರ ಶಾಸ್ತ್ರಿಗಳವರ ಸಹ ಕಲಾವಿದರಾದ ಶಿವಲಿಂಗಯ್ಯ ಗವಾಯಿಗಳವರ ಶರಣಕುಮಾರ್ ಅವರ ಮಲ್ಲಿಕಾರ್ಜುನ್ ಅವರ ಸ್ಮರಣೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಯಾವತ್ತು ಬಳ್ಳಾರಿ ಮಹಾನಗರದ ಸದ್ಭಕ್ತ ಬಂಧುಗಳೇ, ತಾಯಂದಿರೇ, ನಿರೂಪಕರೇ, ಪತ್ರಿಕಾ ಮಾಧ್ಯಮದವರ ಮುದ್ದು ಮಕ್ಕಳು ಸೇರಿದಂತ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು ಉಜ್ಜಯಿನಿ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರುಳ ಸಿದ್ಧರು ಜಗನ್ಮಾತೆ ಗೌರಿದೇವಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಉಜ್ಜಯಿನಿಯ ಲಿಂಗೈಕ್ಯ ಸಿದ್ಧಲಿಂಗ ಜಗದ್ಗುರುಗಳವರ ಅನುಗ್ರಹ ಆಶೀರ್ವಾದ ಸದಾವಕಾಲ ಇರಲಿ ಅನ್ನುವಂತಹ ಶುಭ ಹಾರೈಕೆಗಳನ್ನ ಆಶೀರ್ವಾದ ಮಾಡತಕ್ಕಂಥವರಾಗಿದೆ. ಈ ನಾಡು ಸಮೃದ್ಧವಾಗಲಿ, ಸುಭಿಕ್ಷವಾಗಲಿ, ಒಳ್ಳೆಯ ಮಳೆಯಾಗಲಿ, ಒಳ್ಳೆಯ ಬೆಳೆಯಾಗಲಿ, ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಬು ಅನಿಸಿಕೊಂಡಂತಹ ಅನ್ನದಾತ ರೈತನ ಬದುಕು ಉತ್ತಮಗೊಳ್ಳಲಿ, ಎಲ್ಲರ ವ್ಯವಹಾರ, ವ್ಯಾಪಾರ, ಉದ್ಯೋಗಗಳು ಅಭಿವೃದ್ಧಿಯಾಗಲಿ, ವಧೂವರರ ಕಲ್ಯಾಣವಾಗಲಿ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ, ಸಂತಾನ ಅಪೇಕ್ಷಿ ದಂಪತಿಗಳಿಗೆ ದೇಶಭಕ್ತ, ವಿದ್ಯಾ ವಿನಯ ಸಂಸ್ಕಾರವಂತ ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ, ಗ್ರಾಮದ, ಪಟ್ಟಣದ, ರಾಜ್ಯದ, ದೇಶದ ಎಲ್ಲ ಜನರು ನಾವಿಂಥ ಜಾತಿಯವರು, ಜನಾಂಗದವರು, ಧರ್ಮದವರು ಅನ್ನುವುದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು, ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಸಮನ್ವಯ ಭಾವ ಎಲ್ಲರಲ್ಲೂ ಒಡಮೂಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡತಕ್ಕಂಥವರಾಗಿದೆ. ಬಳ್ಳಾರಿಯ ಮಹಾನಗರದ ಭಾಗ್ಯ ಬಹಳ ದೊಡ್ಡದದು. 100 ವರ್ಷಗಳ ಹಿಂದೆನೂ ಕೂಡ ಉಜ್ಜಯಿನಿಯ ಲಿಂಗೈಕ್ಯ ಸಿದ್ಧಲಿಂಗ ಜಗದ್ಗುರುಗಳವರ ತವರೂರು ಯಾವುದಾಗಿತ್ತು ಅಂದ್ರೆ ಅದು ಬಳ್ಳಾರಿ ಮಹಾನಗರವೇ ಆಗಿತ್ತು. ಪ್ರಸ್ತುತ ಸಿದ್ಧಲಿಂಗ ಜಗದ್ಗುರುಗಳವರ ತವರೂರು ಯಾವುದಾಗಿದೆ ಅಂದ್ರೆ ಅದು ಬಳ್ಳಾರಿ ಮಹಾನಗರವೇ ಆಗಿದೆ.
ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಈಗಾಗಲೇ ಶಶಿಧರ ಶಾಸ್ತ್ರಿಗಳು ಹೇಳಿದರು. ಮಹಾಸನ್ನಿಧಿಯವರು 1925ನೇ ಇಸ್ವಿಯೊಳಗೆ ರಂಭಾಪುರಿ ಪೀಠದ ವಿಪತ್ತನ್ನ ಪರಿಹಾರ ಮಾಡುವುದಕ್ಕಾಗಿ ಬುಕ್ಕಾಂಬದಿಯ ಆ ಗಿರಿಯ ಗವಿಯೊಳಗೆ ಒಂದಲ್ಲ ಎರಡಲ್ಲ 3 ತಿಂಗಳುಗಳ ಕಾಲ ಅತ್ಯಂತ ಕಠೋರವಾದ ತಪೋನುಷ್ಠಾನವನ್ನ ಮಾಡ್ತಾರೆ. ಅದೇ ಜಾಗದೊಳಗೆ ಕಳೆದ 14 ವರ್ಷಗಳಿಂದ ಪ್ರಸ್ತುತ ಉಜ್ಜಯಿನಿ ಜಗದ್ಗುರುವರು ಏನು ಮಹಾಸನ್ನಿಧಿಯವರ ಪುಣ್ಯಸ್ಮರಣೆಯ ತಿಥಿ ಇದೆ, ಪುಷ್ಯ ಬಹುಳ ಚೌತಿ, ತತ್ಪೂರ್ವವಾಗಿ 5 ದಿನಗಳ ಪರ್ಯಂತರವಾಗಿ ಅವರು ತಪಸ್ಸು ಮಾಡಿದ ಕ್ಷೇತ್ರದಲ್ಲಿಯೇ ಪೂಜಾನುಷ್ಠಾನವನ್ನ, ಧಾರ್ಮಿಕ ಸಮಾರಂಭವನ್ನ ನಡೆಸಿಕೊಂಡು ಬರತಕ್ಕಂಥ ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ. ವಿಶೇಷ ಯೋಗ ಬಳ್ಳಾರಿ ಮಹಾನಗರಕ್ಕೆ ಯಾಕೆ ಅಂತ ಕೇಳಿದ್ರೆ, ಆ ಬುಕ್ಕಾಂಬದಿ ಗಿರಿಯ ಗವಿಯ ತಪಸ್ಸಿನ ಅನುಷ್ಠಾನದ ಫಲ ಜೊತೆಗೆ ಅಲ್ಲಿಂದ ಉಜ್ಜಯಿನಿಯ ಸದ್ಧರ್ಮ ಪೀಠಕ್ಕೆ ಬಂದು ಮರುಳು ಸಿದ್ಧನ ಹಾಗೆ ಲಿಂಗೈಕ್ಯ ಜಗದ್ಗುರುವರ ಗದ್ದುಗೆ ದರ್ಶನ ಮಾಡಿಕೊಂಡು ಅದರೆಲ್ಲರ 2 ಫಲಗಳನ್ನ, 2 ಪೂಜಾ ಶಕ್ತಿಗಳನ್ನು ತೆಗೆದುಕೊಂಡು ಮೊಟ್ಟ ಮೊದಲು ಆನಂತರ ಯಾವುದಾದ್ರೂ ಊರಿಗೆ ಬರುವಂತ ದಯಮಾಡಿಸುವಂತ ಪಟ್ಟಣ ನಗರ ಯಾವುದಾದ್ರೂ ಇದ್ರೆ ಅದು ಬಳ್ಳಾರಿ ಮಹಾನಗರ ಅನ್ನುವಂಥದ್ದು. ಹಾಗಾಗಿ ನೀವು ಪುಣ್ಯಶಾಲಿಗಳು, ಭಾಗ್ಯಶಾಲಿಗಳು. ಜೊತೆಗೆ ಶಾಸ್ತ್ರದಲ್ಲಿ ಒಂದು ಮಾತು ಬರ್ತದೆ, ಹಿಸ್ಟರಿ ರಿಪೀಟ್ಸ್ ಅಂತ ಹೇಳ್ತಾರೆ, ಇತಿಹಾಸ ಮರುಕಳಿಸ್ತದ ಅಂತ ಹೇಳ್ತಾರೆ. ಹಾಗೆ ನಾವೇನು ಅಪೇಕ್ಷೆ ಪಟ್ಟವರಲ್ಲ ಅವರ ಹೆಸರನ್ನೇ ನಮಗಿಡ್ರಿ ಅಂತ ಹೇಳಿ ಯಾವತ್ತೂ ಕೂಡ ಅದು ಯೋಚನೆನೂ ಮಾಡಿರಲಿಲ್ಲ ನಾವು. ಬಳ್ಳಾರಿಯೊಳಗ ಈ ರೀತಿಯ ಕಾರ್ಯಕ್ರಮಗಳು ಆಗಬೇಕು ಅನ್ನುವಂಥದ್ದರ ಚಿಂತನೆಯನ್ನ ಆ ಸನ್ನಿಧಿಯವರು ಅನೇಕ ಬಾರಿ ಮಾಡಿದಂಥವ್ರು. ನಿಮಗೆಲ್ಲ ಗೊತ್ತದ, ಹಿರಿಯರು ಹೇಳ್ತಿದ್ರು, ಜಗದ್ಗುರುವರು ದಯಮಾಡಿಸ್ತಾರ ಅನ್ನುವಂಥ ಸುದ್ದಿ ಗೊತ್ತಾದ್ರೆ ಸಾಕಂತೆ ಇಡೀ ರಸ್ತೆಗಳೆಲ್ಲ ಸ್ವಚ್ಛ ಮಾಡಿ, ರಂಗೋಲಿ ಹಾಕಿ, ತಳಿರು ತೋರಣಗಳನ್ನ ಕಟ್ಟಿ ಅವರನ್ನ ಸ್ವಾಗತ ಮಾಡೋದಕ್ಕೆ, ಭಕ್ತಿಯಿಂದ ಕೈ ಮುಗಿದು ಬರಮಾಡಿಕೊಳ್ಳೋದಕ್ಕೆ ಇಡೀ ಬಳ್ಳಾರಿಯ ನಗರದ ಜನತೆ ತುದಿಗಾಲಲ್ಲಿ ನಿಲ್ತಾ ಇದ್ರು ಅನ್ನುವಂಥದ್ದನ್ನ ಕೇಳ್ಪಡ್ತಾ ಇದೆ. ಹಾಗೆ ಅವರ ಹೆಸರು ನಮಗೆ ಬರಬೇಕಾದ್ರೆ ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಅದಕ್ಕೊಂದು ಕಾರಣದ. ಕೊಟ್ಟೂರಿನೊಳಗೆ ಬಹುತೇಕ ಜನ ಕನ್ನಿಹಳ್ಳಿ ಸಿದ್ದಲಿಂಗನ ಗೌಡರು ಅಂತ ಹೆಸರು ಕೇಳಿರ್ಬೋದು. ಆ ಕೊಟ್ಟೂರಿನ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದರು. ನಮ್ಮ ಪಟ್ಟಾಧಿಕಾರದ ಸಂದರ್ಭದಲ್ಲಿ ಅವರಿಗೆ 93 ವರ್ಷ. ಆ ಸಂದರ್ಭದಲ್ಲಿ ಕಾಶಿ ಜಗದ್ಗುರುಗಳವರು, ರಂಭಾಪುರಿ ಜಗದ್ಗುರುಗಳವರು ಆರ್ಎಂ ಗುರುಬಸವರಾಜ ಅನ್ನುವಂಥವರ ಮನೆಯಲ್ಲಿ ವಾಸ್ತವ ಇದ್ದಾಗ ನಾವು ಅಲ್ಲಿದ್ವಿ. ಆ ಉಭಯ ಜಗದ್ಗುರ ದರ್ಶನಕ್ಕೆ ಸಿದ್ದಲಿಂಗನ ಗೌಡರು ಬಂದರು. ಬಂದು ನೇರವಾಗಿ ಅವರ ದರ್ಶನ ಮಾಡಿಕೊಂಡ್ರು, ನಮ್ಮನ್ನ ದಿಟ್ಟಿಸಿ ನೋಡಿದ್ರು. ನೋಡಿದ ಮೇಲೆ ರಂಭಾಪುರಿ ಜಗದ್ಗುರುವವರಿಗೆ, ಕಾಶಿ ಜಗದ್ಗುರುವವರಿಗೆ ತತ್ಕ್ಷಣವೇ ಒಂದು ವಿನಂತಿಯನ್ನು ಮಾಡಿಕೊಂಡ್ರು. ಯಾರು? ಸಿದ್ದಲಿಂಗನ ಗೌಡರು. ಏನು ವಿನಂತಿ ಮಾಡಿಕೊಂಡ್ರು ಅಂದ್ರೆ, ಉತ್ತರಾಧಿಕಾರಿಯನ್ನ ಆಯ್ಕೆ ಆಗಿದೆ, ಎಲ್ಲ ವ್ಯವಸ್ಥೆಗಳು ನಡೀತಾ ಇದ್ದಾವೆ, ಪಟ್ಟಾಧಿಕಾರದ ದಿನಾಂಕ ನಿಗದಿ ಆಗಿದೆ, ಆದ್ರೆ ನನ್ನದೊಂದು ನಿಮ್ಮ ಹತ್ರ ಭಿನ್ನ ಇದೆ. ಏನು ಅಂತ ಉಭಯ ಜಗದ್ಗುರುವರು ಕೇಳಿದಾಗ ಹೇಳಿದ್ರವರು, ಏನೂ ಇಲ್ಲ, ನಾನು ಮೊದಲ ಬಾರಿಗೆ ಅವರನ್ನು ನೋಡಿದ ಉತ್ತರಾಧಿಕಾರಿಗಳನ್ನ ಸಿದ್ದಲಿಂಗ ಜಗದ್ಗುರುಗಳನ್ನು ಕೂಡ ನಾನು ಪ್ರತ್ಯಕ್ಷವಾಗಿ ದರ್ಶನ ಮಾಡಿಕೊಂಡಿದ್ದೀನಿ, ಅವರಿಂದನೇ ನಾನು ದೀಕ್ಷೆ ಪಡ್ಕೊಂಡಿದ್ದೀನಿ, ಅವರ ಸಂಪೂರ್ಣವಾದ ಅನುಗ್ರಹ ನನಗಾಗಿದೆ. ಯಾವಾಗ ನನಗೆ ದೀಕ್ಷೆ ಕೊಟ್ಟರು ಅವತ್ತಿಂದ ನಾನು ಒಬ್ಬ ಭಕ್ತನಾಗಿದ್ದರೂ ಕೂಡ ಪ್ರಸಾದಿಕನಾಗಿ ನಿತ್ಯ ಪೂಜೆ ಇಲ್ಲದೆ ಏನನ್ನು ಕೂಡ ಸೇವನೆ ಮಾಡ್ತಾ ಇಲ್ಲ, ತ್ರಿಕಾಲ ಲಿಂಗ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಅಂತಹ ಆಶೀರ್ವಾದವನ್ನು ಅವರು ನನಗೆ ಮಾಡಿದಾರ. ಈ ಉತ್ತರಾಧಿಕಾರಿಗಳನ್ನು ನೋಡಿದಾಗ ಅವರನ್ನೇ ನೋಡಿದ ಭಾಸ ನನಗಾಗ್ಯದ. ಅದಕ್ಕೆ ಅವರ ಹೆಸರನ್ನ ಇವರಿಗೆ ನೀವು ಇಟ್ರೆ ನಿಜವಾಗ್ಲೂ ಕೂಡ ನನ್ನ ಮನಸ್ಸಿಗೆ, ನನ್ನ ಹೃದಯಕ್ಕೆ ಬಹಳ ಸಂತೋಷ ಆಗ್ತದ ಅನ್ನುವಂತಹ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು. ರಂಭಾಪುರಿ ಜಗದ್ಗುರುಗಳ ಗುಣ ಎಂತದ್ದು ಅಂದ್ರೆ, ಪ್ರಸ್ತುತ ರಂಭಾಪುರಿ ಜಗದ್ಗುರುವರು ಸಿದ್ಧಲಿಂಗ ಜಗದ್ಗುರು ಅಂದ್ರೆ ಅವರಿಗೆ ಅಪಾರವಾದ ಪ್ರೇಮ, ಅಪಾರವಾದ ಭಕ್ತಿ. ಯಾಕೆ ಅಂತ ಕೇಳಿದ್ರೆ, ಪ್ರಸ್ತುತ ರಂಭಾಪುರಿ ಜಗದ್ಗುರುವರು ಕೂಡ ಪೂರ್ವಾಶ್ರಮದೊಳಗ ಹುಬ್ಬಳ್ಳಿಯ ಹಳಿಯಾಳ ಅನ್ನುವಂತ ಗ್ರಾಮದ ಹಿರೇಮಠದ ಶಿವಾಚಾರ್ಯ ಸ್ವಾಮಿಗಳಾಗಿದ್ರು. ಆ ಮಠ ಯಾವ ಪೀಠದ ಶಾಖಾ ಮಠ ಅಂದ್ರೆ ಉಜ್ಜಯಿನಿ ಪೀಠದ ಶಾಖಾ ಮಠ.
ಅಲ್ಲಿ ಅವ್ರ ಹೆಸರು ಏನಿತ್ತಪ್ಪ ಅಂತ ಕೇಳಿದ್ರೆ ಶಟಸ್ಥಲ ಬ್ರಹ್ಮಿ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಅಂತೆ. ಅವಾಗಿನಿಂದ ಜಗದ್ಗುರು ಪಟ್ಟಕ್ಕೇರಿದ್ರು ಕೂಡ ಸಿದ್ಧಲಿಂಗ ಜಗದ್ಗುರುವರ ಮೇಲಿನ ಆ ಪ್ರೀತಿ, ಭಕ್ತಿ, ಶ್ರದ್ಧೆ ಈ ಕ್ಷಣಕ್ಕೂ ಕೂಡ ಕಡಿಮೆ ಆಗಿಲ್ಲ. ಆ ಭಾಗದೊಳಗೆ ಹೋದ್ರು ಅಂದ್ರೆ ಬುಕ್ಕಾಂಬದಿಗೆ ಹೋಗಿ ನಮಸ್ಕಾರ ಮಾಡಿ ಜಗದ್ಗುರು ರಂಭಾಪುರಿ ಸನ್ನಿಧಿಯವರು ತೆರಳುವಂತದ್ದನ್ನು ಇವತ್ತಿಗೂ ಕೂಡ ಅವರು ರೂಢಿಯನ್ನ ಮಾಡಿಕೊಂಡು ಬಂದಿದ್ದಾರೆ. ಹಾಗೆ ತತ್ಕ್ಷಣವೇ ಅವರು ವಿಚಾರ ಮಾಡಿದ್ರು, ನಮ್ಮ ಮನಸ್ಸಿನಲ್ಲಿರೋದನ್ನ ಗೌಡ್ರೆ ನೀವೇ ಹೇಳಕತ್ತೀರಿ, ಇದು ಬಹಳ ಸೂಕ್ತವಾದ ನಿರ್ಧಾರ ಅಂತೇಳಿ ಅಲ್ಲಿ ಆ ಹೆಸರನ್ನ ಅನುಮೋದನೆ ಮಾಡಲಾಯಿತು ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇವೆ. ಯಾಕೆ ಅಂತ ಕೇಳಿದ್ರೆ ಇದೆಲ್ಲವುಗಳು ಕೂಡ ಆ ಅಜ್ಜನ ಎಲ್ಲ ಆತ್ಮಶಕ್ತಿಯ ಆ ಪ್ರಭಾವದ ಪ್ರತೀಕವಾಗಿ ಅದೆಲ್ಲ ನಡೀತಾ ಇದೆ ಅನ್ನುವಂಥದ್ದನ್ನು ಹೇಳಿದ್ರೆ ಅದು ಅತಿಶಯೋಕ್ತಿ ಆಗ್ಲಾರ್ದು ಅನ್ನುವಂಥದ್ದು. ಬಹುಶಃ ಬಳ್ಳಾರಿ ಮಹಾನಗರದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮ ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂಥದ್ದು. ಶಶಿಧರ ಶಾಸ್ತ್ರಿಗಳವರು ಪ್ರತಿನಿತ್ಯವೂ ಕೂಡ ನಿಮಗೆ ಅನೇಕ ವಿಚಾರಗಳನ್ನ ಮಹಾಸನ್ನಿಧಿಯವರ ಬಗ್ಗೆ ತಿಳಿಸಿದಂತವರಾಗಿದ್ದಾರೆ. ಒಂದೇ ಒಂದು ವಿಚಾರವನ್ನು ಇಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ನಾಳೆ ದಿನ ವಿಶೇಷವಾದ ಕೆಲವು ವಿಚಾರಗಳನ್ನು ಅರ್ಪಣೆ ಮಾಡುತ್ತೇವೆ. ಒಬ್ಬ ಸುಭಾಷಿತಕಾರ ಒಂದು ಮಾತನ್ನು ಬರೆದುಕೊಂಡು ಬಂದಿದ್ದಾನೆ. ನರಸ್ಯಾಭರಣಂ ರೂಪ, ರೂಪಸ್ಯಾಭರಣಂ ಗುಣ, ಗುಣಸ್ಯಾಭರಣಂ ಜ್ಞಾನ, ಜ್ಞಾನಸ್ಯಾಭರಣಂ ಕ್ಷಮ. ಬಹಳ ಅದ್ಭುತವಾದ ಶ್ಲೋಕ ಇದೆ. ಇದು ಕೇವಲ ಯಾರಿಗೋ ಸಾಧಕರಿಗೆ, ಸನ್ಯಾಸಿಗಳಿಗೆ ಬರೆದಿದ್ದಾರೆ ಅಂತ ಅನ್ಕೊಳ್ಬಾರ್ದು. ಪ್ರತಿಯೊಬ್ಬ ಮನುಷ್ಯನು ಕೂಡ ಇದನ್ನು ಅನುಸರಿಸಬೇಕು. ಇದು ಎಲ್ಲರ ಜೀವನದಲ್ಲಿ ಇರ್ತಕ್ಕಂಥದ್ದು. ಆ ಸುಭಾಷಿತಕಾರ ಹೇಳ್ತಾನೆ, ನರಸ್ಯಾಭರಣಂ ರೂಪ, ಆಗಿರೋದಕ್ಕೆ, ಚಂದ ಕಾಣೋದಕ್ಕೆ ಯಾರು ಇಷ್ಟಪಡೋದಿಲ್ಲ? ಯಾರಾದ್ರೂ ಕನ್ನಡಿ ನೋಡಿದವರು ಅದೇನೇನು? ಕನ್ನಡಿ ಇಲ್ಲಿವರೆಗೂ ನಾನು ನೋಡೇ ಇಲ್ಲ ಅನ್ನೋರು ಅದೇನೇನು? ಕನ್ನಡಿ ನೋಡೋ ಉದ್ದೇಶ ಏನು? ನಾನು ಬೇರೊಬ್ಬರಿಗೆ ಚಂದ ಕಾಣಬೇಕು, ಮತ್ತೊಬ್ಬರು ನನ್ನನ್ನು ನೋಡಿದಾಗ ಅವರು ನನ್ನನ್ನು ಹೊಗಳಬೇಕು, ನಾನು ಅವರ ಮುಂದೆ ಚೆನ್ನಾಗಿ ಕಾಣಬೇಕು ಅನ್ನುವಂತ ಸ್ವಭಾವ ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಸ್ವಲ್ಪ ಹೆಚ್ಚಿಗೆ ಜಾಸ್ತಿ ಹೆಣ್ಮಕ್ಳಿಗೆ ಇರ್ತದೆ. ಅದಕ್ಕೆ ಆಭರಣ ಅಲಂಕಾರದಲ್ಲಿ ಅವ್ರದ್ದು ಎತ್ತಿದ ಕೈ. ನೀವು ಯಾರಾದರೂ ಕನ್ನಿ ನೋಡಕ್ ಹೋದಾಗ ಹುಡುಗ ನೋಡಿ ವಾಪಸ್ ಬಂದ ಅಂದ್ರೆ ಆತನ ಸ್ನೇಹಿತರು ಕೇಳುವಂಥದ್ದು ಮೊದಲನೇದೇನು? ಹುಡುಗಿ ಮನೆಯವ್ರು ಶ್ರೀಮಂತರದಾರೋ, ಎಷ್ಟು ವರದಕ್ಷಿಣೆ ಕೊಡ್ತಾರೋ ಅದನ್ನ ಕೇಳೋದಿಲ್ಲ. ಏನ್ ಕೇಳ್ತಾರ? ಹುಡುಗಿ ಚೆನ್ನಾಗಿದ್ಲಾ, ನಿನಗ್ ಪಸಂದ ಆದ್ಲಾ, ನಿನಗೆ ಇಷ್ಟ ಆದ್ಲಾ ಅಂತ ಕೇಳ್ತಾರೆ. ಅದೇ ಹುಡುಗಿಯ ಸ್ನೇಹಿತೆಯರು ಇದೇ ಪ್ರಶ್ನೆ ಕೇಳ್ತಾರ ಆ ಹುಡುಗಿಗೆ. ನಿನ್ನೆ ಹುಡುಗ ನೋಡಕ್ ಬಂದಿದ್ನಂತಲ್ಲ, ಹುಡುಗ ಚೆನ್ನಾಗಿದ್ನ, ನಿನ್ನ ಮನಸ್ಸಿಗೆ ಬಂದ್ನ, ನೋಡೋಕ್ ಚೆನ್ನಾಗದನ, ಇದನ್ನೇ ಕೇಳೋದು. ಅದರ ಅರ್ಥ ಏನಂದ್ರೆ ಕನ್ಯಾ ವರ ಪರಸ್ಪರ ಏನ್ ಅಪೇಕ್ಷೆ ಪಡ್ತಾರೆ ಅಂದ್ರೆ ರೂಪವಂತರಾಗಿರಬೇಕು. ಕನ್ಯಾ ವರಯತೆ ರೂಪಂ ಅಂತ ಹೇಳ್ತಾರೆ. ಅಂದ್ರೆ ಮೇಡ್ ಫಾರ್ ಈಚ್ ಅದರ್, ಪರಸ್ಪರ ರೂಪವಂತರಾಗಿರ್ಬೇಕು, ನೋಡೋದಕ್ಕೆ ಚೆನ್ನಾಗಿರ್ಬೇಕು, ಇದನ್ನ ಅಪೇಕ್ಷೆ ಮಾಡ್ತಾರೆ. ಅದಕ್ಕೆ ಆತ ಹೇಳ್ತಾನೆ, ನರಸ್ಯಾಭರಣಂ ರೂಪ. ಪ್ರತಿಯೊಬ್ಬರು ಕೂಡ ಶೃಂಗಾರ ಮಾಡ್ಕೊಳ್ಳೋ ಉದ್ದೇಶ ಏನು? ಚಂದ ಕಾಣಬೇಕು. ತಲೆ ಬಾಚ್ಕೊಳ್ಳೋ ಉದ್ದೇಶ ಏನು? ಚೆನ್ನಾಗಿ ಕಾಣಬೇಕು. ಆದ್ರೆ ಆ ಸುಭಾಷಿತಕಾರ ಹೇಳ್ತಾನೆ, ಇದೇ ನಿಜವಾದ ಆಭರಣ ಅಲ್ಲ, ಇದು ನಿಜವಾದ ಆಭರಣ ಅಲ್ಲ. ರೂಪ ಎಷ್ಟು ದಿವಸ ಇರ್ತದ? ಯಾರಾದ್ರೂ ನಿಮ್ ಮದುವೆ ಆಲ್ಬಮ್ ನೋಡ್ಕೊಳ್ತಿರ್ತೀರಿ? ಅವಾಗ ನೋಡ್ತಿರ್ಲಿ? ಅವಾಗ ನೋಡ್ತೀರಿ? ನಾವು ವಿಡಿಯೋನು ನೋಡ್ತೀರಿ. ಇತ್ತೀಚೆಗೆ ನೋಡಿದವ್ರು ಗಂಡಗೆ ಆಕಿ ಬೈತಿರ್ತಾಳ, ಗಂಡ ಆಕಿಗೆ ಬೈತಿರ್ತಾನ. ನೋಡು ಮದುವೆಗೆ ಎಷ್ಟು ಚಂದ ಇದ್ದೆ ನಾನೊಂದು ಗಂಡ ಅಂತ ಇರ್ತಾನೆ. ತಲೆ ತುಂಬಾ ಕೂದಲದ್ದು. ಮದುವೆ ಆದ್ಮೇಲೆ ಆಕೆ ಅಂತಾಳ, ನಂದು ತಿಳಿ ಎಲ್ಲ ಬೆಳಗಾಗ್ಯದ, ನಾನು ದಪ್ಪಾಗೇನಿ, ನೋಡು ಅವಾಗ ಎಷ್ಟು ಚಂದ ಇದ್ದಿ ನಾನಂತ ಅಕ್ಕಿ ಅಂತಾಳ. ಮದುವೆಗಿದ್ದ ಚಂದ 10 ವರ್ಷ ಆದ್ಮೇಲೆ ಉಳಿದಿರ್ತದೆ, 20 ವರ್ಷ ಆದ್ಮೇಲೆ ಉಳಿದಿರ್ತದೆ. ಅದು ಶಾಶ್ವತ ಅಲ್ಲ. ಆಭರಣ ರೂಪವಲ್ಲ. ಆ ಸುಭಾಷಿತಕಾರ ಹೇಳ್ತಾರೆ, ನರಸ್ಯಾಭರಣಂ ರೂಪ ಅಂತ ಅನ್ಕೊಂಡಿದ್ದಾರೆ, ಅದು ಆಭರಣ ಅಲ್ಲ. ಹಾಗಾದ್ರೆ ಅದಕ್ಕಿಂತ ಮಿಗಿಲಾದ ಆಭರಣ ಒಂದಿರ್ಬೇಕಲ್ಲ, ಅದಕ್ಕಿಂತ ಮಿಗಿಲಾದ ಮತ್ತೊಂದು ಆಭರಣ ಇರಬೇಕಲ್ಲ. ಅದಕ್ಕೆ ಹೇಳ್ತಾರೆ,
ರೂಪಸ್ಯಾಭರಣಂ ಗುಣ. ಎಂತ ಅದ್ಭುತವಾದ ಮಾತು ನೋಡಿ. ಕೇವಲ ರೂಪ ಇದ್ರೆ ಸಾಲದು, ಅದ್ರ ಜೊತೆಗೆ ಸ್ವಭಾವ ಚೆನ್ನಾಗಿರ್ಬೇಕು, ಗುಣ ಚೆನ್ನಾಗಿರ್ಬೇಕು, ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕು, ಚಾರಿತ್ರ್ಯ ಚೆನ್ನಾಗಿರ್ಬೇಕು. ಹಿಂದೆಲ್ಲ ಸಿನಿಮಾನ ಬಂದದ. ಹಿಂದಿನ ಜನ ಮಗಳ ಮದುವೆ ಮಾಡಿ ಕೊಡಬೇಕು ಅಂದ್ರೆ ಧನವಂತನನ್ನು ನೋಡ್ತಿರ್ಲಿಲ್ಲ, ಏನ್ ನೋಡ್ತಿದ್ರು? ಗುಣವಂತನನ್ನು ನೋಡ್ತಿದ್ರು. ಯಾಕಂದ್ರೆ ಗುಣಾಹ ಗುಣಿಷು ಪೂಜಾಸ್ಥಾನಂ ನಚಲಿಂಗಂ ನಚ ಭಯ. ನಿಮ್ಗೆ ಗೊತ್ತದ, ಇಲ್ಲಿ ಯಾರು ಟೀಚರ್ಸ್ ಇದ್ರೆ ಸ್ಟೂಡೆಂಟ್ಸ್ ಬರ್ಕೊಡ್ತೀರಿ, ನೀವೇನಂತ ಬರ್ಕೊಡ್ತೀರಿ? ಇಫ್ ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಲಾಸ್ಟ್. ಇಫ್ ವೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಲಾಸ್ಟ್. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಲಾಸ್ಟ್. ಚಾರಿತ್ರ್ಯ ಅನ್ನುವಂಥದ್ದು, ಸ್ವಭಾವ ಅನ್ನುವಂಥದ್ದು ಬಹಳ ಅಪರೂಪವಾಗಿ ಜೀವನವಿಡೀ ಸಂಪಾದನೆ ಮಾಡಿಟ್ಟುಕೊಂಡು ಕಾಪಿಟ್ಟುಕೊಂಡು ಕೊನೆಯವರೆಗೂ ನಮ್ಮ ಜೊತೆಗೆ ಬರುವಂತದ್ದು. ಒಂದು ಬಾರಿ ಒಂದು ಕಪ್ಪು ಚುಕ್ಕಿ ಅದಕ್ಕೆ ಬಿತ್ತು ಅಂದ್ರೆ ಅದನ್ನ ಅಳಿಸೋದಕ್ಕೆ ಸಾಧ್ಯವೇ ಇಲ್ಲ. ಪೆನ್ಸಿಲ್ ಇಂದ ಬರೆದಿರ್ತಕ್ಕಂಥದ್ದನ್ನ ರಬ್ಬರಿಂದ ಅಳಿಸಬಹುದು, ಆದ್ರೆ ಚಾರಿತ್ರ್ಯದ ಮೇಲೆ ಬಿದ್ದಂತ ಆ ಕಪ್ಪು ಕಲೆಯನ್ನ ಯಾರಿಂದನೂ ಅಳಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸ್ವಭಾವ ಗುಣ ಅನ್ನುವಂಥದ್ದು ಬಹಳ ಚೆನ್ನಾಗಿರಬೇಕು. ನಿಮಗೆಲ್ಲ ಗೊತ್ತದ, ಹಿಂದಿನ ಕಾಲದೊಳಗ ತಂದೆ ಆದವನು ಮಗಳಿಗೆ ಹೇಳ್ತಿದ್ನಂತೆ, ನೋಡವ ಕುಡುಕ ಕುಂಟ ಇದು ಯಾವುದೋ ಅಲ್ಲ, ಸ್ವಭಾವ ಚೆನ್ನಾಗಿರ್ಬೇಕು, ಗುಣ ಚೆನ್ನಾಗಿರ್ಬೇಕು, ನಡತೆ ಚೆನ್ನಾಗಿರ್ಬೇಕು. ಅವ ಬಡವನಾದ್ರೇನು ಆ ನಡತೆ ಚೆನ್ನಾಗಿತ್ತಂದ್ರೆ ಒಳ್ಳೇದಾಗ್ತದ, ನೀನು ಮದುವೆ ಮಾಡಕು ಅಂತ ಹೇಳ್ತಿದ್ರ. ಯಾಕಂದ್ರೆ ಆಕೆಯ ಜೀವನ ಚೆನ್ನಾಗಿರ್ತದ. ನೆಮ್ಮದಿ ಅನ್ನುವಂಥದ್ದು ಬಹಳ ದೊಡ್ಡದು. ದುಡ್ಡಿದ್ದವ್ರು ಯಾರು ಖುಷಿಯಾಗಿರ್ತಾರ, ಸುಖವಾಗಿರ್ತಾರ ಅಂತ ಅನ್ಕೊಳ್ಬೇಡಿ. ಅಧಿಕಾರದಲ್ಲಿ ಇದ್ದವರೆಲ್ಲ ಬಹಳ ಚೆನ್ನಾಗಿರ್ತಾರೆ ಅಂತ ಅನ್ಕೊಳ್ಬೇಡಿ. ಯಾರ 3 ಹೊತ್ತು ಚೆನ್ನಾಗಿ ರುಚಿಕರವಾಗಿ ರೊಟ್ಟಿ ಪಲ್ಯ ಆಗ್ಲಿ, ಚಟ್ನಿ ರೊಟ್ಟಿ ಆಗ್ಲಿ ತಿಂದು ಹಾಸಿಗೆ ದಿಂಬಿಗೆ ತಲೆ ಹೊಡ್ಡಿ 5 ನಿಮಿಷದಾಗ ಗೊರಕೆ ಹೊಡೆದು ನಮಸ್ಕಾರ ಇದು ನಿದ್ದೆ ಮಾಡ್ತಾರಲ್ಲ, ಅವರೇ ನಿಜವಾದ ನೆಮ್ಮದಿಯರು, ಅದೇ ನಿಜವಾದ ಭಕ್ತರವರು, ಅವರೇ ನಿಜವಾದ ಶಿಷ್ಯರು. ಮತ್ತೆ ಗುಳಿಗೆ ತಗೊಂಡು ಮಕ್ಕೊಳ್ಳೋದಲ್ಲ. ನಿದ್ದೆ ಗುಳಿಗೆ ತಗೊಂಡು ಮಕ್ಕೊಂಡ್ರೆ ನಿದ್ದೆ ಬರ್ತಿರ್ತದ. ಹಾಗೆ ಸಹಜವಾಗಿ ಮಲಗಬೇಕು. ದೇವರ ಸ್ಮರಣೆ ಮಾಡಿ, ತಂದೆ ತಾಯಿಗಳ ಸ್ಮರಣೆ ಮಾಡಿ, ಇವತ್ತಿಂದ ಮುಗಿತಪ್ಪ, ನಾಡಿದ್ದು ನೆನಗೆ ಬಿಟ್ಟಿದ್ದು ಅಂತ ಹೇಳಿ ಭಗವಂತನಿಗೆ ಸಮರ್ಪಣೆ ಮಾಡಿ ಆತ್ಮತೃಪ್ತಿಯಿಂದ ಯಾರಿಗೂ ಇವತ್ತು ಹೊಡೆದು ಬಂದಿಲ್ಲ, ಯಾರಿಗೂ ನಾನೇನು ಕೇಳ ಬಯಸಿಲ್ಲ, ಯಾವುದೂ ಸುಳ್ಳು ಆಡಿಲ್ಲ, ಅನೃತ ಮಾತಾಡಿಲ್ಲ ಅನ್ನುವಂತ ಭಾವದೊಳಗೆ ಆತಿದ್ದ ಅಂದ್ರೆ ಆತನ ಹೃದಯ ಸ್ವಚ್ಛ ಇರ್ತದ, ಮನಸ್ಸು ಸ್ವಚ್ಛ ಇರ್ತದ, ಆರೋಗ್ಯ ಚೆನ್ನಾಗಿರ್ತದ, ನಿದ್ದೆನೂ ಬರ್ತದೆ. ಅದಕ್ಕೆ ಹೇಳಿದ್ರು ಅವರು, ರೂಪದ ಜೊತೆಗೆ ಏನಿರ್ಬೇಕು? ಗುಣ ಇರಬೇಕು. ರೂಪಕ್ಕಿಂತಲೂ ಮಿಗಿಲಾದದ್ದು ಯಾವುದು? ಗುಣ. ಇಷ್ಟೇ ಆದ್ರೆ ಸಾಲದು ಅಂತ ಹೇಳ್ತಾರ ಅವರು. ಇನ್ನೂ ಒಂದು ಆಭರಣ ಇರಬೇಕು. ಯಾವುದಂದ್ರೆ ಗುಣಕ್ಕಿಂತಲೂ ಮಿಗಿಲಾದ ಮತ್ತೊಂದು ಆಭರಣದ. ಅದು ಯಾವುದಂದ್ರೆ ಗುಣಸ್ಯಾಭರಣಂ ಜ್ಞಾನ. ನಾಲೆಡ್ಜ್ ಇರ್ಬೇಕು, ಅರಿವಿರ್ಬೇಕು. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಸರಿಯಾದ ದಾರಿ, ಯಾವುದು ತಪ್ಪಿನ ದಾರಿ ಅನ್ನುವಂಥದ್ದರ ವಿವೇಚನೆಯನ್ನ ಆತ ಹೊಂದಿರಬೇಕಾಗ್ತದ. ಆ ವಿವೇಚನೆ ಇಲ್ಲದೆ ಹೋದ್ರೆ ಮನುಷ್ಯ ರೂಪದಲ್ಲಿರುವ ಪಶು ಅನಿಸ್ಕೊಳ್ತಾರೆ. ಅದಕ್ಕೆ ಮತ್ತೊಬ್ಬ ಶುಭಾಷಿತಕಾರ ಬಹಳ ಚಂದ ಹೇಳ್ತಾನ, ನಿದ್ರೆ, ಸಂಸಾರ, ಭಯ ಮತ್ತೆ ಆಹಾರ, ಈ 4ರಲ್ಲೂ ಮನುಷ್ಯನಿಗೆ ಉಳಿದ ಪ್ರಾಣಿಗಳಿಗೆ ವ್ಯತ್ಯಾಸ ಇಲ್ಲ. ಆಹಾರ ನಿದ್ರಾ ಭಯಮೈತನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣಂ ಅಂತ ಹೇಳ್ತಾನೆ. ಏನ್ ವ್ಯತ್ಯಾಸ ಅದ? ಆ ಪ್ರಾಣಿಗಳು ಆಹಾರ ಸೇವನೆ ಮಾಡ್ತಾವ, ಮನುಷ್ಯನು ಮಾಡ್ತಾನೆ, ಅವ್ರಿಗೂ ಭಯ ಆಗ್ತದ, ಇವರಿಗೂ ಭಯ ಆಗ್ತದ. ಅವು ವಿಶ್ರಾಂತಿ ಮಾಡ್ತಾವೆ, ಇವರು ವಿಶ್ರಾಂತಿ. ಅವು ಸಂಸಾರ ಮಾಡ್ತವೆ, ಮನುಷ್ಯನು ಸಂಸಾರ ಮಾಡ್ತಾನೆ. ವ್ಯತ್ಯಾಸ ಏನಾದ್ರೂ ಇರ್ಬೇಕಲ್ಲ. ಅದಕ್ಕೆ ಹೇಳಿದ ಆ ಸುಭಾಷಿತಕಾರ, ಧರ್ಮೋ ಹಿತೇಶಾಂ ಜ್ಞಾನೋ ಹಿತೇಶಾಂ ಅಧಿಕೋ ವಿಶೇಷ ಜ್ಞಾನೇನ ಹೀನಃ ಧರ್ಮೇಣ ಹೀನಃ ಪಶುಭಿಸ್ ಸಮಾನಃ ಪಶುಭಿಸ್ ಸಮಾನಃ. ಜ್ಞಾನವಿರದೇ ಇದ್ರೆ ಮನುಷ್ಯ 2 ಕಾಲಿನ ವಿಲಕ್ಷಣ ಪಶು ಅಂತ ಆ ಸುಭಾಷಿತಕಾರ ಬರ್ಕೊಂಡು ಬರ್ತಾನೆ. ಅದಕ್ಕೆ ನಾಲೆಡ್ಜ್ ಅನ್ನುವಂಥದ್ದು, ಅರಿವನ್ನುವಂಥದ್ದು, ಜ್ಞಾನ ಅನ್ನುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಬರೆದಿರ್ತಾರೆ, ನಾಲೆಡ್ಜ್ ಈಸ್ ಪವರ್ ಅಂತ ಬರೆದಿರ್ತಾರೆ. ಅಂದ್ರೆ ಅರಿವೇ ಬಹಳ ದೊಡ್ಡದಾದ ಶಕ್ತಿ. ಈ ಕಾರ್ಯಕ್ರಮಗಳನ್ನು ಮಾಡುವಂತ ಉದ್ದೇಶ ಏನಪ್ಪಾ ಅಂತ ಕೇಳಿದ್ರೆ, ಸಿದ್ಧಲಿಂಗ ಜಗದ್ರವರ
ಅಂತ ಮಹಾತ್ಮರ ಜೀವನದಲ್ಲಿ ಇಂತೆಂತೆಲ್ಲ ಪ್ರಸಂಗಗಳಾಗಿ ಹೋಗಿದಾವೆ, ಎಂತೆಂಥವ್ರು ಬಂದು ಹೋಗಿದ್ದಾರೆ, ರಾಜಾದಿರಾಜರು ಅವರ ಪಾದಕ್ಕೆ ಬಿದ್ದಿದ್ದಾರೆ. ಈ ಎಲ್ಲ ಘಟನೆಗಳನ್ನ ನಾವೆಲ್ಲ ಅವಲೋಕನ ಮಾಡಿ ಅದರ ಮೂಲಕವಾಗಿ ನಮ್ಮ ಬದುಕಿನೊಳಗ ಅರಿವನ್ನ ಪ್ರಾಪ್ತ ಮಾಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಇಂಥ ಪುರಾಣ ಕಾರ್ಯಕ್ರಮಗಳು ನಡೀತವೆ ಹೊರತು ಬೇರೆ ಉದ್ದೇಶಗಳಿಗೆ ಅಲ್ಲ ಅನ್ನುವಂಥದ್ದನ್ನು ಕೂಡ ಅರ್ಥ ಮಾಡ್ಕೋಬೇಕು. ನಾಲೆಜ್ ಅಂದ್ರೆ ಕೇವಲ ಆ ಧಾರ್ಮಿಕ ಅರಿವು ಅಂತಲ್ಲ, ಆಧ್ಯಾತ್ಮಿಕ ಅರಿವು ಅಂತಲ್ಲ, ಇವತ್ತಿನ ಕಾಲದಲ್ಲೂ ಕೂಡ ಲೌಕಿಕವಾದ ವಿದ್ಯೆಯ ಅರಿವು ಕೂಡ ಬೇಕಾಗ್ತದ. ಕೇವಲ ಅದೊಂದೇ ಬದುಕಿಗೆ ಸಾಧನ ಆಗೋದಿಲ್ಲ, ಅದೊಂದೇ ಬದುಕಿಗೆ ಮಾರ್ಗ ಆಗೋದಿಲ್ಲ. ವ್ಯವಹಾರ ಬೇಕಾಗ್ತದ, ಉದ್ಯೋಗ ಬೇಕಾಗ್ತದ, ವ್ಯಾಪಾರ ಬೇಕಾಗ್ತದ, ಕೃಷಿ ಬೇಕಾಗ್ತದ, ಬೇರೆ ಬೇರೆ ಉದ್ಯಮಗಳಲ್ಲಿ ತೊಡಗಬೇಕಾಗ್ತದ. ಆದ್ರೆ ಆ ತೊಡಗುವಿಕೆ ಹೇಗಿರ್ಬೇಕಪ್ಪ ಅಂದ್ರ ಧರ್ಮದ, ನ್ಯಾಯದ, ನೀತಿಯ ಮಾರ್ಗದೊಳಗಿರ್ಬೇಕು. ಅವಾಗ ಆ ಅರಿವಿಗೆ ಅರ್ಥ ಬರೋದಕ್ಕೆ ಸಾಧ್ಯ ಆಗ್ತದೆ. ಈ ಗುಣವನ್ನ ಆ ಸುಭಾಷಿತಕಾರ ಹೇಳ್ತಾ ಹೇಳ್ತಾ ಮುಂದುವರೆದು ಹೇಳ್ತಾನೆ, ರೂಪ, ಗುಣ, ಜ್ಞಾನ ಈ ಮೂರಕ್ಕಿಂತಲೂ ಮಿಗಿಲಾದ ಮತ್ತೊಂದು ಆಭರಣದ ಮನುಷ್ಯನಾದವನಿಗೆ ಆ ಆಭರಣ ಬಹಳ ದೊಡ್ಡದಂತ. ಅದಕ್ಕೆ ಹೇಳ್ತಾನವ, ಗುಣಸ್ಯಾಭರಣಂ ಜ್ಞಾನ, ಜ್ಞಾನಸ್ಯಾಭರಣಂ ಕ್ಷಮಾ ಅಂತ ಹೇಳ್ತಾನೆ. ಯಾವುದು ಬಹಳ ದೊಡ್ಡ ಆಭರಣ ಅಂದ್ರೆ ಕ್ಷಮಾ ಗುಣ ಇರಬೇಕು. ಎಷ್ಟು ಜನ ಇಲ್ಲಿ ಅತ್ತೆಯರು ಬಂದಿರಿ, ಎಷ್ಟು ಜನ ಇಲ್ಲಿ ಸೊಸೆಯರು ಬಂದಿರಿ. ನಿಮ್ಮ ಸೊಸೆ ಮಾಡಿದ ತಪ್ಪನ್ನ ಕ್ಷಮಿಸಿದವರು ಎಷ್ಟು ಜನ ಅದಿರಿ? ಅಥವಾ ಅತ್ತೇನಾದ್ರೂ ಬೈದಾಗ ಏನೋ ದೊಡ್ಡವರು ಬೈದಾರು ಬಿಡೋ ಅಂತ ಎಷ್ಟು ಜನ ಸುಮ್ಮನೆ ಅದಿರಿ ಸೊಸೆಯರು? ಇದನ್ನೇ ಜ್ಞಾನ ಅನ್ನೋದು, ಇದನ್ನೇ ಅರಿವು ಅಂತ ಹೇಳೋದು. ಈ ಎಲ್ಲ ಸಮಾಧಾನ ಬರೋದಕ್ಕಾಗಿ ಇಂಥ ಕಾರ್ಯಕ್ರಮಗಳಿರೋದು. ಯಾಕೆ ಈ ಮಾತು ಹೇಳಿದ್ವಿ ಅಂತ ಕೇಳಿದ್ರೆ, ಕ್ಷಮಾ ಗುಣಕ್ಕೆ ಮತ್ತೊಂದು ಪದವಿ, ಮತ್ತೊಂದು ಸಮಾನಾರ್ಥಕ ಪದ ಅಂದ್ರೆ ಅದಕ್ಕೆ ಹೆಣ್ಣಿಗೆ ಹೇಳ್ತಾರೆ ಮತ್ತೊಂದು ಕ್ಷಮಯ ದರಿದ್ರಿ. ಭೂಮಿಗೆ ಕ್ಷಮಾ ಅನ್ನುವಂತ ಮಾತದ. ಅಂದ್ರೆ ಈ ತಾಯಿಗೆ, ಭೂಮಿ ತಾಯಿಗಿರೋಷ್ಟು ಸಮಾಧಾನ, ತಾಳ್ಮೆ ಮತ್ತೊಬ್ಬರಿಗಿಲ್ಲ. ಅದನ್ನ ಯಾರಿಗೆ ಹೋಲಿಸಿದ್ರಪ್ಪ ಮತ್ತೊಬ್ಬರಿಗೆ ಅಂದ್ರೆ ಕ್ಷಮಯ ದರಿದ್ರಿ ಅಂತ ಒಂದು ಹೆಣ್ಣಿಗೆ ಹೋಲಿಸಿದ್ರು. ಆದ್ರೆ ಈ ಮಾತನ್ನ ಯಾಕೆ ಇಲ್ಲಿ ಹೇಳಕತ್ತೀವಿ ಅಂದ್ರೆ, ಸಿದ್ಧಲಿಂಗ ಜಗದ್ಗುರುವರ ಸ್ವಭಾವ ಹೆಂಗಿತ್ತಪ್ಪ ಅಂದ್ರೆ, ಅವರ ಜೀವಿತಾವಧಿಯ 46 ವರ್ಷಗಳ ಅವಧಿ, ಪಟ್ಟಾಧಿಕಾರದ 20 ವರ್ಷದ ಅವಧಿಯೊಳಗ ಒಂದೇ ಒಂದು ಬಾರಿಯೂ ಕೂಡ ಕೋಪಗೊಳ್ಳಲಿಲ್ಲ, ಸಿಟ್ಟು ಮಾಡಿಕೊಳ್ಳಿಲ್ಲ, ಯಾರಿಗೂ ಶಪಿಸಲಿಲ್ಲ, ಯಾರಿಗೂ ಶಾಪ ಹಾಕ್ಲಿಲ್ಲ. ಅದರ ಬದಲಾಗಿ ಯಾರಿಗೆ ಶಾಪ ಇತ್ತು, ಯಾರಿಗೆ ತಾಪ ಇತ್ತು, ಯಾರಿಗೆ ದುಃಖ ಇತ್ತು, ಯಾರಿಗೆ ಕಷ್ಟ ಇತ್ತು, ಅದೆಲ್ಲವನ್ನ ತಾವು ತೆಗೆದುಕೊಂಡು ತಮ್ಮ ಜೋಳಿಗೆಗೆ ಹಾಕೊಂಡು ಅವರಿಗೆಲ್ಲ ಆಶೀರ್ವಾದ ಮಾಡಿ ಶಾಪಾನುಗ್ರಹ ಸಮರ್ಥರಾಗಿರ್ತಕ್ಕಂಥ ಜಗದ್ಗುರುಗಳು ಯಾರಾದರು ಅಂದ್ರೆ ಅದು ಮಹಾ ತಪಸ್ವಿ ಲಿಂಗಕ್ಕೆ ಸಿದ್ಧಲಿಂಗ ಜಗದ್ಗುರುವರ ಮಡಿವಾಳಯ್ಯ ಅನ್ನುವಂತ ಶಿವಪೂಜಾ ಮರಿ. ಸುಮಾರು 12 ವರ್ಷ ಅವರು ಸೇವಾ ಮಾಡಿರ್ತಾನೆ. ಅವನ ಮೇಲೆ ಬಹಳ ವಿಶ್ವಾಸ ಅವ್ರಿಗೆ. ಯಾವಾಗ ಬುಕ್ಕಾಂಬದಿ ಅನುಷ್ಠಾನ ಆಗ್ತದ, ಮಹಾರಾಜರಿಗೆಲ್ಲ ಈ ಸುದ್ದಿ ತಲುಪ್ತದ, ಮೈಸೂರು ಮಹಾರಾಜರು ಸಿದ್ಧಲಿಂಗ ಜಗದ್ಗುರುವರನ್ನ ಅರಮನೆಗೆ ಬರಮಾಡ್ಕೊಳ್ತಾರೆ. ಪೂಜೆ ಪುನಸ್ಕಾರಗಳೆಲ್ಲ ಆದ್ಮೇಲೆ ಸುಮಾರು 250 ಗ್ರಾಮ್, ಅವತ್ತಿನ ಕಾಲಕ್ಕೆ 25 ತೊಲೆಯ ಬಂಗಾರದ ಚೌಕ ಅಂದ್ರೆ ಕರಡಿಗೆಯನ್ನ ಮಹಾಸನ್ನಿಧಿಯವರಿಗೆ ಅರ್ಪಣೆ ಮಾಡ್ತಾರೆ. ಸನ್ನಿಧಿಯವರು ಮೊದಲು ಅದನ್ನ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಮಹಾರಾಜರು ಬಹಳ ಬಲವಂತ ಮಾಡಿ ಅಲ್ಲಿವರೆಗೂ ಸನ್ನಿಧಿಯವರ ಕೊಳ್ಳಲ್ಲಿ ಗಂಧದ ಚೌಕನೇ ಇರ್ತದೆ. ಮಹಾರಾಜರು ಕೊಟ್ಟ ಮೇಲೆನೆ ಅವರು ಬಹಳ ಹಠ ಮಾಡಿದ ಮೇಲೆ ಆ ಬಂಗಾರದ ಚೌಕವನ್ನ ಧರಿಸ್ತಾರೆ. ಅಲ್ಲಿವರೆಗೂ ಬಹಳ ಚೆನ್ನಾಗಿ ಸೇವೆ ಮಾಡಿದಂತ ಮಡಿವಾಳಯ್ಯನಿಗೆ ದಿನನಿತ್ಯ ಗಂಧದ ಚೌಕ ನೋಡ್ತಿದ್ದ. ಈಗೇನ್ ಕಾಣಕತ್ತು? ಬಂಗಾರದ ಚೌಕ ಪಳ 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 ಹೊಳೆಯಕ್ ಚಲೋ ಆಯ್ತು. ಗುರುಗಳ ಹತ್ರ ಏನಿರುತ್ತ ವಸ್ತುಗಳಂತ ಯಾರಿಗೆ ಮೊದಲು ಗೊತ್ತಿರ್ತದ? ಶಿಷ್ಯರಿಗೆ ಗೊತ್ತಿರ್ತದ. ಹೌದಾ? ದಿನಾ ನೋಡ್ತಿದ್ದವ, ಬೇರೆಯವರಿಗೆ ಅಷ್ಟು ಗೊತ್ತಾಕಿದ್ದಿಲ್ಲ. ಮನಸ್ಸಿನಲ್ಲಿ ಆ ದುರಾಸೆ ಬಿಟ್ಟು ಬಿಡುತ್ತೆ. ಈ ಒಂದು ಚೌಕ ನಂದಾಗಿಬಿಟ್ರೆ ನಾನು ಕಷ್ಟ ಪಡೋದು ಇಲ್ಲ, ಪೂಜೆಗಿಡೋದು ಬೇಡ, ಪ್ರಸಾದ ಮಾಡಿಸೋದು ಬೇಡ, ಅವ್ರು ಹೇಳ್ದಂಗೆ ಕೇಳೋದು ಬೇಡ, ಮಾಡಿಲ್ಲ ಅಂತ ಬಯಸ್ಕೊಳ್ಳೋದು ಬೇಡ. ಇದನ್ನ ಏನಾರ ಮಾಡಿ ತಗೊಂಡು ಹೋಗ್ಬಿಟ್ರೆ ನಾನು ಇಡೀ ಜೀವನ ಆರಾಮಾಗಿ ಕುತ್ಕೊಂಡು ನಾನು ತಿನ್ಬೋದು ಅಂತ ವಿಚಾರ ಮಾಡಿದ. ಮನಸ್ಸಿನೊಳಗೆ ದುರಾಶೆ ಚಲೋ ಆಗಿ. ಯಾವಾಗ್ಲೂ ಒಂದು ನೆನಪಿಟ್ಕೊಳ್ರಿ, ಮನುಷ್ಯ ಹಾಳೋಗೋದು ಯಾವಾಗ ಅಂತ ಕೇಳಿದರೆ, ಯಾವಾಗ ನಮ್ಮ ಮನಸ್ಸಿನೊಳಗೆ ಇನ್ನೊಬ್ಬರ ಬಗ್ಗೆ ಅಸೂಯೆ,
ಮತ್ತೊಬ್ಬರ ಬಗ್ಗೆ ಕೆಟ್ಟದ್ದು ಬಯಸುವಂತ ಗುಣ, ಆ ಕೆಟ್ಟ ವಿಚಾರ ಯಾವಾಗ ಪ್ರವೇಶ ಆಗ್ತದಲ್ಲ, ಯಾರಿಗೆ ನೀವು ಅನ್ಕೊಂಡಿರ್ತಾರೆ ಕೆಟ್ಟದಾಗ್ಲಿ ಅಂತ, ಅವ್ರಿಗೆ ಆಗ್ತದ ಇಲ್ಲ ಅದು ಸೆಕೆಂಡರಿ. ಆದ್ರೆ ಯಾವಾಗ ನಿಮ್ಮ ಮನಸ್ಸಿನೊಳಗೆ ಈ ಕೆಟ್ಟ ವಿಚಾರ ಪ್ರವೇಶ ಆಗ್ತಲ್ಲ, ನಿಮಗ ಕೆಟ್ಟದಾಗೋದಕ್ಕೆ ಪ್ರಾರಂಭ ಆಗ್ತದೆ, ನೆನಪಿಟ್ಕೊಳ್ಳಿ. ಇನ್ನೂ ಅದಕ್ಕೊಂದು ಅಪೋಸಿಟ್ ಅದ. ಯಾವಾಗ ನಿಮ್ಮ ಮನಸ್ಸಿನೊಳಗೆ ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನ ಬಯಸೋದಕ್ಕೆ ಪ್ರಾರಂಭ ಮಾಡ್ತಿರಲ್ಲ, ಅವ್ರಿಗೆ ಒಳ್ಳೇದಾಗ್ಲಪ್ಪ, ಭಗವಂತ ಅವ್ರಿಗೆ ಎಷ್ಟು ಕಷ್ಟ ಕೊಟ್ಟಾನ ಅಂತೇಳಿ ಥರ್ಡ್ ಪಾರ್ಟಿ ಅಂತ ಕರೀತಾರೆ ನೋಡ್ರಿ. ಯಾವಾಗ್ಲೂ ಭಗವಂತನಿಗೆ ನಾವು ಕೇಳೋದಕ್ಕಿಂತ ನಮ್ಮ ಬಗ್ಗೆ ಮತ್ತೊಬ್ರು ಕೇಳ್ತಾರಲ್ಲ, ಅದು ಬಹಳ ಪವರ್ಫುಲ್ ಇರ್ತದೆ. ಇಡೀ ಜಗತ್ತಿಗೆ ಭಾರತ ದೇಶದೊಳಗ ಮೋದಿ ಅವರ ಬಗ್ಗೆ ಪ್ರಾರ್ಥನೆ ಮಾಡ್ತಾರೆ, ಅವ್ರು ಚೆನ್ನಾಗಿರ್ಬೇಕು, ಅವ್ರ ವಜ್ರಕಾಯರಾಗಬೇಕು, ದೇವಸ್ಥಾನಗಳು ಎಲ್ಲೆಲ್ಲೋ ಪ್ರಾರ್ಥನೆಗಳು ನಡೀತಿರ್ತಾವ. ಹಾಗ ಮತ್ತೊಬ್ಬರ ಬಗ್ಗೆ ಒಳ್ಳೇದು ಬಯಸೋದಕ್ಕೆ ಪ್ರಾರಂಭ ಮಾಡ್ರಿ. ಇದು ಹೃದಯದಿಂದ ಬರ್ಬೇಕಾ, ನಾವ್ ಹೇಳೇವಂತಲ್ಲ. ಯಾವಾಗ ನೀವು ಚಾಲು ಮಾಡ್ತಿರಲ್ಲ, ಒಳ್ಳೇದಾಗುತ್ತೋ ಇಲ್ವೋ ನಿಮಗ ಸೆಕೆಂಡರಿ, ಆದ್ರ ಅವ್ರಿಗೆ ಆಗುತ್ತೋ ಇಲ್ಲೋ ಅದು ಸೆಕೆಂಡರಿ. ಯಾವಾಗ ನಿಮ್ ಮನಸ್ಸಿನೊಳಗೆ ಅವ್ರ ಬಗ್ಗೆ ಒಳ್ಳೆ ಯೋಚನೆ ಬರ್ತದಲ್ಲ, ನಿಮಗ ಒಳ್ಳೇದಾಗಕ್ಕೆ ಪ್ರಾರಂಭ ಆಗ್ತದೆ. ಇದು ಶಾಸ್ತ್ರದ ಕರ್ಮ ಸಿದ್ಧಾಂತ ಇದು. ಅವನಿಗೆ ದುರಾಶೆ ಚಲುವಾಯ್ತು, ಸಮಯ ಕಾಯ್ತಾ ಇದ್ದ. ಒಂದ್ ದಿವಸ ಸೇವಾ ಮಾಡಿದ, ಸಿದ್ಧಲಿಂಗ ಜಗದೊಳಗೆ ಮಲಗಿಬಿಟ್ರು. ಅವ್ರ ಸ್ವಭಾವ ಒಂಥರ. ಸಿದ್ಧಲಿಂಗ ಜಗದೊಳಗೆ ಮಸ್ಕಿಯ ಶಿವಾಚಾರ್ಯ ಬರೀತಾರ, ಮೊದಲನೇ ಪುರಾಣ ಬರ್ದಾರ ಅವರೇ. ಅವ್ರು ಹೇಳ್ತಾರ ಅದ್ರಾಗೆ ಸಿದ್ಧಲಿಂಗ ಜಗದೊಳಗೆ ಜಾಸ್ತಿ ಮಲಗ್ತಿರ್ಲಿಲ್ಲ, ಆದ್ರ ಮಲಗಿದ್ರಪ್ಪ ಅಂದ್ರ ಜಗತ್ತನ್ನೇ ಮರೆತು ಮಲಗ್ತಿದ್ರು, ಆ ನಮನೆ ಮಲಗ್ತಿದ್ರು. ಅವತ್ತು ನಿದ್ದೆ ಹತ್ತದ್ದು ಇದೇ ಸರಿಯಾದ ಸಮಯ ಅನ್ಕೊಂಡವ ಕಟ್ಟೆನ ತಂದಿದ್ದ, ಎಲ್ಲ ರೆಡಿ ಮಾಡ್ಕೊಂಡಿದ್ದ. ಮೆಲ್ಲಕ್ ಬಂದ, ಆ ಶಿವದಾರವನ್ನ ಕಟ್ ಮಾಡಿದ. ಇನ್ನೇನ ಆ ಚೌಕ ಹಿಡಿಬೇಕು ಇನ್ನೊಂದು ಕೈಯೊಳಗ, ಅಷ್ಟೊತ್ತೆ ಸಿದ್ಧಲಿಂಗ ಜಗದೊಳಗೆ ಎಡಗೈಯೊಳಗ ಆ ಚೌಕ, ಬಲಗೈಯಿಂದ ಆ ಶಿಷ್ಯನ ಕೈ ಹಿಡಿದು. ಏನಾಗಿರ್ಬೋದು ಅವನ ಪರಿಸ್ಥಿತಿ. ಗಡ 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 ನಡಗಕ್ ಚಲೋ ಮಾಡಿದ, ಮೈಯೆಲ್ಲ ಬೆವರುತ್ತು. ಇನ್ನು ನನ್ನ ಕತೆ ಮುಗಿತು. ಉಜ್ರಿ ಜನಕ್ಕೆ ಗೊತ್ತಾದ್ರೆ ನನ್ನನ್ನ ಜೀವ ಸಹಿತ ಬಿಡೋದಿಲ್ಲ ಅನ್ಕೊಂಡ. ತಪ್ಪಾಯ್ತು ಅಂತ ಪರಿ ಪರಿ ಬಿಡೋದಕ್ಕೆ ಚಲೋ ಮಾಡಿದ. 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು, ಸಿದ್ಧಲಿಂಗ ಏನೂ ಮಾತಾಡ್ಲಿ. ಹೊರಗಿರಪ್ಪ ಬರ್ತೀನಿ ಅಂದ್ರೆ ಇಷ್ಟೇ ನೋಡ್ರಿ. ನೀವಾಗಿದ್ರಿ ₹1 ಹೊಡೆದಾಡೋ ಮಂದಿ ಅದಾರ, ಹೊಡೆದಾಡ್ತಿರ್ಲಿಲ್ಲ. ಮನೆ ಪಕ್ಕದಾಗ ಅರ್ಧಾಡಿ ಜಾಗ ಬಿಡ್ಲಿಲ್ಲ, ಕೋರ್ಟ್ಗೆ ಹೋದಾರ ಅದಾರ. ಕಸ ಒಗೆಯೋ ಸಲುವಾಗಿ ಜಗಳ ಆಗ್ಯಾವ. ನಿಮ್ ಮನೆ ಕಸ ಒಂದು ಅರ್ಧ ಅಡಿ ಪಕ್ಕದ ಮನೆಯವ್ರ ಮುಂದೆ ಹೋಗದ್ರಿ ಅಂದ್ರೆ ಜಗಳ ಆಗ್ತಾವ. ಬಸ್ನಾಗ ಹೋಗ್ಬಿಡೋದು, ಕೈ ಬಡಿಯಂಗಿಲ್ಲ, ಕಾಲು ಬಡಿಯಂಗಿಲ್ಲ, ಹೌದಲ್ರಿ? ಆದ್ರೆ ಹೆಂಡತಿ ಹತ್ರ ರೊಟ್ಟಿ ತಂದು ಕೊಡ್ಲಿಲ್ಲದ್ರ ಏಟ್ ಸಿಟ್ ಮಾಡಿದ್ರು ತಡ್ಕಂತ ಹಾಕಿ ಜೋರು ಮಾಡ್ತಾಳೆ, ಅದಕ್ಕೆ ಸುಮ್ಮನೆ ಇರ್ತೀರಿ. ಯಾಕಂದ್ರೆ ರೊಟ್ಟಿ ಬೇಯಬೇಕಲ್ಲ ಹಂಚಿನ ಮೇಲೆ. ಹೊರ ಕುತ್ಕೊಂಡ್ರು ಸಮಾಧಾನವಾಗಿ, ಸಿಟ್ಟಿನಿಂದಲ್ಲ, ಶಾಂತ ಸ್ವರೂಪರಾಗಿ ಹೇಳಿದ್ರು. ಅವ ಬದುಕಿದೆಯಾ ಬಡ ಜೀವ ಅನ್ಕೊಂಡು ಹೊರ ಕುತ್ಕೊಂಡು ಓಡೋಗ್ಬೇಕಂತ ವಿಚಾರ ಮಾಡಿದ. ಇನ್ನ ಸನ್ನಿಧಿ ಹೇಳ್ಬಿಟ್ರ ಮತ್ತ ಊರು ದಾಟೋದು ಹೆಂಗ ಅಂತ ವಿಚಾರ ಮಾಡಿ ಅಲ್ಲೇ ನಿಂತ್ಕೊಂಡಿದ್ದ. ಆಶ್ಚರ್ಯ ನೋಡ್ರಿ, ದೊಡ್ಡವ್ರ ಗುಣ ಹೆಂಗಿರ್ತದಂದ್ರೆ. ಸಿದ್ಧಲಿಂಗದೇವರು ಅವ್ನಿಗೆ ಯಾಕೆ ಹೇಳಿದ್ರು ಅಂದ್ರೆ, ಒಳಗ್ ಶಿವಪೂಜಾ ಮಂದಿರಕ್ಕೆ ಹೋದ್ರು, ಒಂದು ಕರವಸ್ತ್ರ ತಗೊಂಡ್ರು, ಬಂಗಾರದ ಚೌಕದಲ್ಲಿದ್ದಂತ ತಮ್ಮ ಆತ್ಮಲಿಂಗವನ್ನ, ಶಿವಲಿಂಗವನ್ನ ಆ ಬಟ್ಟಿಯೊಳಗೆ ಕಟ್ಕೊಂಡ್ರು, ಅದನ್ನ ಕೊಳ್ಳಿಗೆ ಸುತ್ತಕೊಂಡ್ರು. ಆ ಚೌಕನ್ನು ಹೊರಗೆ ತಗೊಂಡ್ಬಂದು ಅವನ ಕೈಯಾಗ ಕೊಟ್ಟು, ಇಷ್ಟೇ ಏನೋ ನಿನ್ನ ಸೇವೆ ಇದು ಆಸೆ ಪಟ್ಟಿದ್ದು, ನಿನ್ನ ಸೇವೆಗೆ ಪ್ರತಿಫಲ ಇಷ್ಟೇ ನೀನು ಆಸೆ ಪಟ್ಟಿದ್ದು, ನಿನಗೆ ಬಹಳ ದೊಡ್ಡದಾದ ಆಶೀರ್ವಾದ ಮಾಡ್ಬೇಕಂತ ನಾವು ಆಸೆ ಪಟ್ಟಿದ್ವಿ, ನೀನ್ ಕಳ್ಕೊಂಡಲ್ಲಿ. ನಿನ್ಗೆ ಇಷ್ಟೇ ತಾನೇ ಬೇಕಾಗಿರೋದು, ಈ ಬಂಗಾರದ ಚೌಕ ತಾನೇ ಬೇಕಾಗಿರೋದು, ನಾವಲ್ಲ ತಾನೇ ನಿನಗೆ. ತಗೋ ಬದುಕೋ ಹೋಗು, ಆದ್ರೆ ಇನ್ಯಾವತ್ತು ನಮ್ಮ ಕಣ್ಣಿಗೆ ಕಾಣಬೇಡ, ಉಜ್ಜಯಿನಿ ಜನರ ಕಣ್ಣಿಗೆ ಕಾಣಬೇಡ, ಎಲ್ಲಾದ್ರೂ ದೂರ ಬದುಕುವಂತ ಅವನಿಗೆ ಆ ಆಸೆ ಪಟ್ಟ ಬಂಗಾರದ ಚೌಕವನ್ನೇ ಆಶೀರ್ವಾದ ಮಾಡಿ ಕಳಿಸಿ ಕ್ಷಮೆಯನ್ನೇ ಮೆರೆದಂತ ಕ್ಷಮಾಗುಣದ ಧೀಮಂತ ವ್ಯಕ್ತಿತ್ವ ಅಂದ್ರೆ ಮಹಾ ತಪಸ್ವಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರು ಅವರು. ಬಹುಶಃ ನಾವಾಗಿದ್ರು ಅದನ್ನ ಮಾಡ್ತಿದ್ವಿ ಅಲ್ಲ ಗೊತ್ತಿಲ್ಲ. ಸತ್ಯ ಹೇಳ್ಬೇಕು, ಒಂದ್ ಸಣ್ಣದು ನೋಡಿದ್ರು ಕೂಡ ಅದಕ್ಕೆ ಬೈಯುವಂತ, ಸರಿಯಾಗಿರ್ಬೇಕು ಅನ್ನುವಂತ ಅಪೇಕ್ಷೆ ಪ್ರತಿಯೊಬ್ಬರಿಗೆ ಇರ್ತದೆ. ಆದ್ರೆ ಅಂತ ಸ್ಥಿತಿಯಲ್ಲೂ ಕೂಡ ಸ್ಥಿಮಿತತೆಯನ್ನು ಮೆರೆದು ತಮ್ಮ ಆತ್ಮ ಪ್ರಭಾವದ, ಆ ತಪಸ್ಸಿನ ಪ್ರಭಾವದ ಆ ಗುಣದೊಳಗ ರಾಜಸ ಗುಣವಾಗ್ಲಿ ತಾಮಸ ಗುಣವಾಗ್ಲಿ ಸೇರದಂತೆ ನೋಡಿಕೊಂಡಂತ ಅದ್ಭುತವಾದ ಸಾತ್ವಿಕ ಗುಣದ ಧೀಮಂತ ವ್ಯಕ್ತಿತ್ವದ ಜಗದ್ಗುರುಗಳು ಅಂದ್ರೆ
ಅದು ಮಹಾ ತಪಸ್ವಿ ಲಿಂಗೈಕ್ಯ ಉಜ್ಜಯಿನಿ ಜಗದ್ಗುರುಗಳು. ಅದಕ್ಕೆ ನಿಜವಾದ ಅರ್ಥದೊಳಗೆ ಕ್ಷಮಾಗುಣಕ್ಕೆ ಅಧಿಕಾರ ಯಾರಿಗಿತ್ತಪ್ಪ ಅಂದ್ರೆ ಅದಕ್ಕೆ ಒಡೆಯರು ಯಾರಾಗಿದ್ರು ಅಂದ್ರೆ ಸಿದ್ಧಲಿಂಗ ಜಗದ್ಗುರುವರೇ ಆಗಿದ್ರು. ಬಹಳ ಜನ ಬಳ್ಳಾರಿ ಜನ ಮರೆತಿದ್ದೀರಿ. ಬಳ್ಳಾರಿಯಲ್ಲಿ ಅಧಿವೇಶನ ಆಗ್ಬೇಕು ಅಂತ ಬಹಳ ಹೋರಾಟಗಳು ನಡೆದು ಬಳ್ಳಾರಿ ಜನ ಹೊಡೆದಾಡಿದ್ರು. ಎದಕ್ಕೆ ಹೊಡೆದಾಡಿದ್ರು ಅಂದ್ರೆ ಸಿದ್ಧಲಿಂಗ ಜಗದ್ಗುರು ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತ ಹೊಡೆದಾಡಿದ್ರು. ಆದ್ರೆ ಅಧಿವೇಶನದ ನಿಯಮ, ಮಹಾಸಭೆ ನಿಯಮ ಹೆಂಗಿರ್ತದಂದ್ರೆ ಹಿಂದಿನ ಅಧಿವೇಶನದಲ್ಲಿಯೇ ಮುಂದಿನ ಅಧ್ಯಕ್ಷರನ್ನ ಮೊದಲೇ ಅನೌನ್ಸ್ ಮಾಡಿರ್ತಾರೆ. ಆಗ್ಲೇ ಅನೌನ್ಸ್ ಆಗಿಬಿಟ್ಟಿತ್ತು. ಆ ನಿಯಮ ಮುರಿಯಂಗಿರ್ಲಿಲ್ಲ. ಸಿದ್ಧಲಿಂಗ ಜಗದ್ಗುರು ಎಷ್ಟು ಹೇಳಿದ್ರು ಭಕ್ತರು ಕೇಳಲಿಲ್ಲ. ಅಧಿವೇಶನ ಏನಾಯ್ತು ನಿಮಗೆಲ್ಲ ಗೊತ್ತದು. ಆದ್ರೆ ಆ ನಂತರದೊಳಗೆ ಬೀರೂರಿನಲ್ಲಿ ನಡೆದಂತ ಅಧಿವೇಶನದಲ್ಲಿ ಸ್ವತಃ ಸಿದ್ಧಲಿಂಗ ಜಗದ್ಗುರವರು, ರಂಭಾಪುರಿ ಜಗದ್ಗುರವರು, ಕೇದಾರ ಜಗದ್ಗುರವರು ಒಂದೇ ವೇದಿಕೆಯ ಮೇಲಿದ್ದ 3 ದಿನ ಅಧ್ಯಕ್ಷತೆಯನ್ನು ವಹಿಸಿ ಜನರಿಗೆಲ್ಲ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಇತಿಹಾಸ ಆಗ್ತದ. ಆದ್ರೆ ನೋವಿನ ಸಂಗತಿ ಏನು ಗೊತ್ತೇನು? ಇತ್ತೀಚೆಗೆ ಮಹಾಸಭಾ ತಂದಂತಹ ಆ ಅಧಿವೇಶನಗಳ ವಿವರದೊಳಗೆ ಎಲ್ಲೆಲ್ಲಿ ಅಧಿವೇಶನ ನಡೆದಿತ್ತು, ಯಾರ್ಯಾರು ಅಧ್ಯಕ್ಷರಾಗಿದ್ರು, ಎಲ್ಲ ವಿಚಾರಗಳ ಒಂದು ಪುಸ್ತಕ ತೆಗೆದಾರಲ್ಲ, ಆ ಪುಸ್ತಕದೊಳಗೆ ಬೀರೂರಿನಲ್ಲಿ ನಡೆದಂತ ಅಧಿವೇಶನದ ವಿಷಯವನ್ನೇ ತೆಗೆದುಹಾಕಿಬಿಟ್ಟಿದ್ದಾರೆ. ಅದಕ್ಕೆ ಸಮಾಜ ಬಹಳ ಎಚ್ಚರದಿಂದ ಗಮನ ಹರಿಸಬೇಕು. ಸಾಹಿತ್ಯ ಕೃಷಿಯನ್ನ ಅನುಸರಿಸಬೇಕು. ಎಲ್ಲವುಗಳನ್ನ ಕೂಡ ಲಿಖಿತ ರೂಪದಲ್ಲಿ ಇಡತಕ್ಕಂಥ ವ್ಯವಸ್ಥೆ ಆಗಬೇಕು. ಸಿದ್ಧಲಿಂಗರು ಎಂತ ಕೆಲಸ ಮಾಡಿದ್ರು. ಅವತ್ತಿನ ಕಾಲದೊಳಗೆ ವೈ ನಾಗೇಶ್ ಶಾಸ್ತ್ರಿಗಳು, ಹಿರೇಹಡಗಲಿಯ ಪುರಾಣಿಕ ಮಠದ ವಿರೂಪಾಕ್ಷ ಶಾಸ್ತ್ರಿಗಳು, ಉಮಚಿಗೆ ಶಂಕರ ಮಠದ ಶಂಕರ ಶಾಸ್ತ್ರಿಗಳು, ಜೊತೆಗೆ ಗವಾರದ ಬಸವರಾಜ್ಯರು, ಹಾಗೆ ಅಬ್ಬೆ ತುಮಕೂರಿನ ವಿಶ್ವರಾಜ್ಯರು, ಇವರೆಲ್ಲರನ್ನ ಸೇರಿಸಿ ಉಮಚಿಗೆ ಶಂಕರ ಶಾಸ್ತ್ರಿಗಳವರ ಕೈಯಿಂದ ಅವತ್ತಿನ ಕಾಲಕ್ಕೆ 28 ಶಿವಾಗಮಗಳಿಗೆ ಭಾಷ್ಯವನ್ನ ಬರೆಸ್ತಾರೆ. ವೀರಶೈವ ಭಾಷ್ಯವನ್ನ ಅವುಗಳನ್ನ ಮುದ್ರಣ ಮಾಡಿಸ್ತಾರೆ. ಆ ಕಾರ್ಯ ಮಾಡಿದ ಮೊಟ್ಟ ಮೊದಲ ಪಂಚಪೀಠದ ಜಗದ್ಗುರವರು ಯಾರಾದ್ರೂ ಇದ್ರೆ ಲಿಂಗೈಕ್ಯ ಧರ್ಮ ಸೂರ್ಯ, ಸದ್ಧರ್ಮ ಸೂರ್ಯ, ಮಹಾತಪಸ್ವಿ ಲಿಂಗೈಕ್ಯ ಸಿದ್ಧಲಿಂಗ ಜಗದ್ಗುರುಗಳವರು. ಅವ್ರು ಮಾಡಿದಂತ ಕೆಲಸ ಒಂದ ಎರಡ. ಹಾಗೆ ಅಂತ ಮಹಾತ್ಮರನ್ನ ಸ್ಮರಿಸೋದೇ ನಿಜವಾದ ಸ್ಮರಣೆ. ಅವರ ಬಗ್ಗೆ ಯೋಚನೆ ಮಾಡೋದೇ ನಿಜವಾದ ಸ್ಮರಣೆ. ಅವರ ಚಿಂತನೆ ಮಾಡೋದೇ ನಮ್ಮ ಜಪ ತಪಗಳು. ಇವತ್ತಿಗೂ ಉಜ್ಜಯಿನಿ ಒಳಗೆ ಒಂದು ಪದ್ಧತಿ ಇದೆ. ಏನಪ್ಪಾ ಅಂದ್ರೆ ಭಾನುವಾರ ಬಂತಪ್ಪ ಅಂದ್ರೆ ಅಜ್ಜನ ವಾರ ಅಂತ. ಯಾಕಂತಾರ ಅಂದ್ರೆ ಅವ್ರ ಜನ್ಮ ತಾಳಿದ್ದು ಭಾನುವಾರ, ಪಟ್ಟಾಭಿಷೇಕ ಆಗಿದ್ದು ಭಾನುವಾರ, ಲಿಂಗೈಕ್ಯರಾಗಿದ್ದು ಭಾನುವಾರ. ಏನು ವಿಶೇಷ ಅವರದು? ಬದುಕಿದ್ದ 46 ವರ್ಷ, 16 ವಯಸ್ಸಿಗೆ ಪಟ್ಟ, ಬಾಕಿ 20 ವರ್ಷದೊಳಗೆ ಪೀಠದಲ್ಲೇ ಇರಲಿಲ್ಲ. ಎಷ್ಟು ಸಂಕಷ್ಟ. ಪಟ್ಟ ಕಟ್ಟಿದವರೇ ದೂರ ಮಾಡಿದರು, ಜೊತೆಗೆ ಸ್ಥಿರಪಟ್ಟಾದವರೇ ಅವ್ರನ್ನ ದ್ವೇಷಾಸೂಯಿಗಳು ಮಾಡಿದರು. ಉಜ್ಜಯಿನಿಯ ಪೂಜಾರಿಗಳು ಅವ್ರು ಬಂದ್ರೆ ಬಾಗ್ಲಾಕಿ ಪೂಜಾ ಮಾಡೋದಕ್ಕೆ ಬಿಡ್ತಿದ್ದಿಲ್ಲ. ಆದ್ರೆ ಅವ್ರು ಯಾವತ್ತೂ ನನಗೆ ಅವಮಾನ ಆಯ್ತು ಅಂತ ವಿಚಾರ ಮಾಡ್ಲಿಲ್ಲ, ನನಗೆ ಅಪಮಾನ ಆಯ್ತು ಅಂತ ವಿಚಾರ ಮಾಡ್ಲಿಲ್ಲ. ಆ ಅವಮಾನವನ್ನ, ಅಪಮಾನವನ್ನ ಯಶಸ್ಸಿನ ಮೆಟ್ಟಿಲಾಗಿ ಉಜ್ಜಯಿನಿಯನ್ನ ಬಿಟ್ಟು ಇಡೀ ಭಾರತದಾದ್ಯಂತ ಸಂಚಾರ ಮಾಡಿದ್ರು, ಧರ್ಮ ಪ್ರಚಾರ ಮಾಡಿದ್ರು, ಮಠ ಪೀಠಗಳನ್ನ ಉದ್ಧಾರ ಮಾಡಿದ್ರು. 3 ಪೀಠಗಳ ಏಳಿಗೆಗಾಗಿ ಅತ್ಯಂತ ಉತ್ತಮವಾದ ಉತ್ತರಾಧಿಕಾರಿಗಳನ್ನ ಆಯ್ಕೆ ಮಾಡಿ ಆ ಪೀಠಗಳು ಇವತ್ತು ಹೆಸರಾದ ಪೀಠಗಳಾಗುವಂತ ಆಶೀರ್ವಾದ ಮಾಡಿದಂತ ವ್ಯಕ್ತಿತ್ವ ಯಾರದಂದ್ರೆ ಉಜ್ಜಯಿನಿಯ ಮಹಾತಪಸ್ವಿ ಲಿಂಗೈಕ್ಯ ಸಿದ್ಧಲಿಂಗ ಜಗದ್ಗುರು ಅವರದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಅಪ್ಪಣೆಯನ್ನು ಕೊಡಿಸಿ, ಅಂತ ಪೀಠದ ಮೇಲೆ ನಾವು ಕೂತೀವಿ ಅಂದ್ರೆ, ಅವರ ಹೆಸರಿಟ್ಕೊಂಡು ಕೂತೀವಿ ಅಂದ್ರೆ ನಿಜಕ್ಕೂ ಕೂಡ ಪ್ರತಿನಿತ್ಯ ಪ್ರತಿಕ್ಷಣ ಅವರ ಸ್ಮರಣೆಯನ್ನ ಮಾಡ್ತಾ ಇದ್ದೀವಿ. ನಮಗೂ ಬಂದಿಲ್ಲ ಅಂತ ಇಲ್ಲ, ಏನ್ ಬಂದ್ರು ಕೂಡ ಆತ ನಾಮಸ್ಮರಣೆ ಮಾಡ್ತೀವಿ. ಏನ್ ನಡೆಸೋದೈತಪ್ಪ ನೀನ್ ನಡೆಸಂತೀವಿ. ಅದೆಲ್ಲವನ್ನ ನಡೆಸಿದಾನ. ರಾಜ್ಯ ಹೊರ ರಾಜ್ಯ ಎಲ್ಲಿ ಹೋದ್ರು ಕೂಡ ಆ ರಾಜ್ಯ ಒಳ್ಳೇದನ್ನೇ ಮಾಡಿದಾನ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸಿದ್ಧಲಿಂಗ ಜಗದ್ಗುರವರ ಆಶೀರ್ವಾದ, ಮರಳು ಸಿದ್ಧ ಜಗದ್ಗುರವರ ಆಶೀರ್ವಾದ, ಆ ಮೂಲ ಚೇತನಾಥ ಮರಳು ಸಿದ್ಧನ ಆಶೀರ್ವಾದವೇ ಅದಕ್ಕೆ ಕಾರಣ ಅಂತ ನಾವಾದ್ರೂ ಕೂಡ ನಂಬಿದ್ದೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಅಪ್ಪಣೆಯನ್ನು ಕೊಡಿಸಿ, ನಿನ್ನೆ ದಿನ ವಿಶೇಷವಾಗಿ ಬುಕ್ಕಾಂಬದಿಯಲ್ಲಿ ಪ್ರಸ್ತುತ ರಂಭಾಪುರಿ ಜಗದ್ಗುರವರ 70ನೇ ವರ್ಷದ ಜನ್ಮ ವರ್ಧಂತಿಯು ಕೂಡ ನಡ್ಕೊಂಡು ಬಂತು. ಬಳ್ಳಾರಿಯ ನಗರದ ಎಲ್ಲ ಜನತೆಯ ಪರವಾಗಿ ರಂಭಾಪುರಿ ಜಗದ್ಗುರವರಿಗೆ ಈ ವೇದಿಕೆ ಮುಖಾಂತರ ಆ ಜನ್ಮ ವರ್ಧಂತಿಯ ಶುಭಾಶಯಗಳನ್ನ, ನಮನಗಳನ್ನ ಹೇಳೋದಕ್ಕೆ ಬಯಸ್ತೇವೆ. ಕಾಶಿ ಜಗದ್ಗುರವರು ಕೂಡ ದಯಮಾಡಿಸಿದ್ರು. ನಿಮಗೆಲ್ಲ ಗೊತ್ತದ, ಈ ವರ್ಷ ಬಳ್ಳಾರಿ ನಗರದ ಭಾಗ್ಯ. ಬಹುಶಃ ಕೆಲವು ಜನರಿಗೆ ಗೊತ್ತದ, ಕೆಲವು ಜನರಿಗೆ ಗೊತ್ತಿಲ್ಲ ಅಂತ ಅನ್ಕೊಳ್ತೀವಿ.
ಯಾಕೆ ಅಂತ ಕೇಳಿದ್ರೆ ಜಗದ್ಗುರು ಪಂಚಾಚಾರ್ಯ ಜಯಂತಿ ಯುಗಮಾನೋತ್ಸವ ಪ್ರತಿ ವರ್ಷವೂ ಕೂಡ ರಾಜ್ಯದ ಅಥವಾ ಹೊರ ರಾಜ್ಯದ ಒಂದು ಪ್ರಮುಖ ನಗರಗಳಲ್ಲಿ ನಡೆಯುವಂತದ್ದು ಒಂದು ಪದ್ಧತಿ. ಈ ವರ್ಷ ಆ ಯೋಗ ಎಲ್ಲಿ ಸಿಕ್ಕದಂದ್ರೆ ಬಳ್ಳಾರಿ ಮಹಾನಗರಕ್ಕೆ ಸಿಕ್ಕದು. ಮಾರ್ಚ್ 23, 24, 25 ಯಾವಾಗ್ಲೂ ಕೂಡ ಇದು ನೆನ್ಪಿಟ್ಕೊಂಡ್ರೆ ಚೈತ್ರ ಶುದ್ಧ ಪಂಚಮಿ, ಷಷ್ಠಿ, ಸಪ್ತಮಿ ಈ 3 ದಿನಗಳಲ್ಲಿ ಯುಗಮಾನೋತ್ಸವ ನಡೀತದೆ. ಆ ಭಾಗ್ಯ ಈ ವರ್ಷ ಬಳ್ಳಾರಿ ನಗರಕ್ಕೆ ಸಿಕ್ಕಿರತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನ ಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ 5 ಜನರ ಪಂಚಾಚಾರ್ಯರ ಪಲ್ಲಕ್ಕಿ ಉತ್ಸವ 3 ದಿನಗಳ ಕಾಲ ಆ ಒಂದು ಧರ್ಮ ಸಮಾರಂಭ ನಡೆಯತಕ್ಕಂತಹ ಸಮಯ ನಿಮ್ಮೆಲ್ಲರಿಗೂ ಕೂಡ ಒದಗಿ ಬಂದಿರತಕ್ಕಂಥದ್ದು. ಈಗಾಗಲೇ ರಂಭಾಪುರಿ ಜಗದರವರ ಜೊತೆಗೆ ನಾವು ಮಾತನಾಡಿದ್ದೇವೆ. ಅತಿ ಶೀಘ್ರದೊಳಗೆ ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಎಲ್ಲ ವರ್ಗದ ಮುಖಂಡರನ್ನ ಆ ಸಭೆಯೊಳಗ ಸಮ್ಮಿಳಿತಗೊಳಿಸಿ ಒಂದು ವಿಶಿಷ್ಟವಾದ ಸಮಿತಿಯನ್ನು ರಚನೆ ಮಾಡಿ ಎಲ್ಲರನ್ನು ಕೂಡ ಒಳಗೊಳಿಸಬೇಕು. ಅವ್ರು ಬಂದ್ರು ಇವ್ರು ಬಂದ್ರು ಅನ್ನುವಂಥದ್ದಿಲ್ಲ. ಇಲ್ಲಿ ಪಂಚಪೀಠಗಳಿಗೆ ಯಾವುದೇ ಜಾತಿ ಭೇದಗಳಿಲ್ಲ, ಒಳಪಂಗಡಗಳ ಭೇದಗಳಿಲ್ಲ. ಸ್ವಚ್ಛವಾಗಿ ಶಾಸ್ತ್ರ ಹೇಳುತ್ತದ ಲಿಂಗಧಾರಿ ವೀರಶೈವ. ಅವನ್ ಕೊಳ್ಳೊಳಗೆ ಲಿಂಗಿತ್ತಪ್ಪ ಅಂದ್ರೆ ಉಪಜಾತಿ ಹಿಡಿದು ಕರಿಬಾರ್ದಂತ, ವೀರಶೈವ ಲಿಂಗಾಯತ ಅನ್ನುವಂತ ಭಾವದಿಂದನೇ ಕರಿಬೇಕಂತ. ಹಾಗೆ ಬಹಳ ದೊಡ್ಡ ನಗರದ ಬಹಳ ದೊಡ್ಡ ಸಮಾಜದ, ಹಾಗಾಗಿ ಸಮಾಜಕ್ಕೂ ಕೂಡ ಅಂತ ಒಂದು ಸಮಾರಂಭದ ಅವಶ್ಯಕತೆ ಇದೆ. ನೀವೆಲ್ಲರೂ ಕೂಡ ಆ ನಿಟ್ಟಿನೊಳಗ ಸಮಗ್ರವಾಗಿ ಚಿಂತನೆ ಮಾಡಿ ಬಳ್ಳಾರಿ ನಗರದಲ್ಲಿ ನಡೆದಂತ ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ ಅದು ಗೊತ್ತಾಗಬೇಕು. ಆ ರೀತಿಯೊಳಗ ಆ ಕಾರ್ಯಕ್ರಮ ನಡೆಯುವಂತ ಆಗಬೇಕು ಅನ್ನುವಂತ ಚಿಂತನೆ ನಮಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಅಪ್ಪಣೆಯನ್ನು ಕೊಡಿಸಿ, ನಮ್ಮ ಹರಗಿನ ನೋಣಿಯ ಪಂಚಮಣ್ಣಿಗೆ ಮಠದ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ಇವತ್ತಿನ 10ನೇ ದಿನದ ಪುರಾಣ ಪ್ರವಚನ ಸಮಾರಂಭದ ಸಮ್ಮುಖವನ್ನು ವಹಿಸಿದ್ದಾರೆ. ಅವರಿಗೆ ಪೀಠದ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂಥದ್ದು. ನಮ್ಮ ಶಶಿಧರ ಶಾಸ್ತ್ರಿಗಳವರು ಬಹುಶಃ ಕಳೆದ ಅನೇಕ ವರ್ಷಗಳಿಂದ ಈ ವೇದಿಕೆ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ತಮ್ಮ ನುಡಿ ಸೇವೆಯ ಅದ್ಭುತವಾದ ಪ್ರವಚನವನ್ನ ನೀಡುತ್ತಾ ಬಂದಿದ್ದಾರೆ. ಮೊದಲೇ ಅಪ್ಪಣೆ ಕೊಡಿಸಿದ ಹಾಗೆ ಈ ನಾಡು ಕಂಡಂತ ಖ್ಯಾತ ಪ್ರವಚನಕಾರರಲ್ಲಿ ಮುಂಚೂಣಿಯ ಸ್ಥಾನದಲ್ಲಿ ನಿಲ್ತಕ್ಕಂಥ ವ್ಯಕ್ತಿತ್ವ ಯಾರದಿದೆ ಅಂದ್ರೆ ಅದು ಪಂಡಿತ ವೇದಮೂರ್ತಿ ದೋಣಿ ಹಿರೇಮಠದ ಶಶಿಧರ ಶಾಸ್ತ್ರಿಗಳವರಿಗಿದೆ. ಅತ್ಯಂತ ಚಿಕ್ಕ ವಯಸ್ಸಿನೊಳಗ ಆ ಕಲೆಯನ್ನ ಪಾರಂಗತ ಮಾಡಿಕೊಂಡು ಈಗಾಗಲೇ ಅವರೇ ಹೇಳಿದ ಹಾಗೆ 25 ವರ್ಷಗಳಾಯ್ತು ಪುರಾಣ ಹೇಳೋದಕ್ಕೆ. ಆದರೆ ಬಹಳ ಸುಂದರವಾಗಿ ಕತೆ, ಉಪಕಥೆಗಳು ಜೊತೆಗೆ ಉಪಮೆಗಳು ಇವೆಲ್ಲವುಗಳನ್ನ ಅಲಂಕೃತಗೊಂಡಂತ ಭಾಷೆಯ ಮುಖಾಂತರವಾಗಿ ಪ್ರವಚನ ಮಾಡೋದಿದೆಯಲ್ಲ, ಎಲ್ಲರನ್ನ ಮೆಚ್ಚಿಸೋದು ಬಹಳ ಕಷ್ಟ. ಆದ್ರೆ ಆ ಎಲ್ಲರನ್ನ ಮೆಚ್ಚಿಸುವಂತ ಕಲೆ ಸಿದ್ಧಿಸಿರುವಂತ ವ್ಯಕ್ತಿತ್ವ ಯಾರ್ದು ಅಂದ್ರೆ ಅದು ಶಶಿಧರ ಶಾಸ್ತ್ರಿಗಳವರದು. ವಿಶೇಷ ಅಂದ್ರೆ ಆ ವ್ಯಕ್ತಿಯು ಕೂಡ ಉಜ್ಜಯಿನಿ ಪೀಠದ ಜಂಗಮ ಮೂರ್ತಿ. ದೋಣಿ ಹಿರೇಮಠ ಅದು ಉಜ್ಜಯಿನಿ ಪೀಠದ ಶಾಖಾ ಮಠ. ಬಹಳ ವಿಶೇಷವಾಗಿ ಎಲ್ಲ ಕಡೆಗೂ ಕೂಡ ಹೆಸರನ್ನು ಮಾಡಿರ್ತಕ್ಕಂಥ ವ್ಯಕ್ತಿತ್ವ ಅಂತ ಶಶಿಧರ ಶಾಸ್ತ್ರಿಗಳವರಿಗೂ ಕೂಡ ಪೀಠದ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂಥದ್ದು. ನಮ್ಮ ಸಹ ಕಲಾವಿದರಿಗೂ ಕೂಡ ಒಳ್ಳೆಯದಾಗ್ಲಿ. ನಮ್ಮ ಸಮಿತಿಯ ಎಲ್ಲರೂ ಕೂಡ ಬಹಳಷ್ಟು ಸಂಘಟನೆಯಿಂದ ಈ ಕಾರ್ಯಕ್ರಮವನ್ನ ವರ್ಷದಿಂದ ವರ್ಷಕ್ಕೆ ಬಹಳ ಅಚ್ಚುಕಟ್ಟಾಗಿ ಸುಂದರವಾಗಿ ಭಕ್ತಿಯ ಶ್ರದ್ಧೆಗಳಿಂದ ಆ ಕಾರ್ಯವನ್ನ ನಡೆಸ್ತಾ ಬಂದಿದ್ದಾರೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುವಂತಾಗಲಿ ಮುಂದಿನ ದಿನಮಾನಗಳಲ್ಲಿ ಅನ್ನುವಂತ ಮಾತನ್ನ ಆ ಎಲ್ಲ ಸಮಿತಿಯ ಪದಾಧಿಕಾರಿಗಳಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ವೃದ್ಧಿಯಾಗಲಿ ಎನ್ನುವಂತ ಮಾತನ್ನ, ಹೆಚ್ಚಿನ ಶಕ್ತಿಯನ್ನು ನೀಡಲಿ ಎನ್ನುವಂತ ಮಾತನ್ನ ಆಶೀರ್ವಾದ ಮಾಡುತ್ತಾ, ಗುರುರಕ್ಷೆಗಾಗಿ ಅನೇಕ ಜನ ಇಲ್ಲಿ ಕೂತಿದ್ದಾರೆ, ಅವರಿಗೂ ಕೂಡ ಪೀಠದ ಆಶೀರ್ವಾದ ಇರಲಿ. ಮುಂದ್ಗಡೆ ಅಪಾರ ಸಂಖ್ಯೆಯಲ್ಲಿ ಭಕ್ತ ಬಳಗ ಕೂತಿದ್ದಾರೆ, ಅವರಿಗೂ ಕೂಡ ಭಗವಂತನ ಆಶೀರ್ವಾದ ಇರಲಿ. ನಿರೂಪಕರಿಗೆ, ನಾಟ್ಯ ಮಾಡಿದ ಪುಟಾಣಿಗೆ, ಮೈಕ್ ಸೆಟ್ನವರಿಗೆ, ಪ್ರಸಾದ ತಯಾರು ಮಾಡಿದವರಿಗೆ, ನೀಡೋರಿಗೆ, ಅವರಿವರೆನ್ನದೆ ಎಲ್ಲರಿಗೂ ಕೂಡ ಆ ಅಜ್ಜನ ಆಶೀರ್ವಾದ, ಮರುಳ ಸಿದ್ಧನ ಆಶೀರ್ವಾದ, ಸಂಗಮೇಶ್ವರನ ಆಶೀರ್ವಾದ ಇರಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ಆಶೀರ್ವದಿಸಿ, ನಾಳೆ ಯಥಾವತ್ತಾಗಿ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅನ್ನುವಂತ ಮಾತನ್ನು ಕೂಡ ಅರ್ಪಣೆಯನ್ನು ಕೊಡಿಸಿ ನಮ್ಮ ಆಶೀರ್ವಚನ ಸಂದೇಶವನ್ನ ಆ ಸಿದ್ಧಲಿಂಗಜ್ಜನ ಪಾದಕ್ಕೆ ಅರ್ಪಣೆ ಮಾಡಿ ಮುಕ್ತಾಯ ಮಾಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಜಗದ್ಗುರು ಮಹಾಸ್